ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಲಾಗ್. ಈ ಲಾಗ್ ಬಂದು ಅಗೇನ್ ನಿಮಗೆ ಒಂದು ಪ್ರಾಡಕ್ಟಿವಿಟಿ ಲಾಗ್ ಆಗಿರ್ಬೋದು, ಮತ್ತು ಮಕ್ಕಳ ಜೊತೆ ನಾನು ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಮತ್ತು ಹೇಗಿರುತ್ತೆ ಇವತ್ತಿನ ದಿನ ಅಂಥೇಳಿ ನ್ಯಾಚುರಲ್ ಆಗಿ ನೀವೇನೇನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರೋ ಆ ಒಂದು ರೀತಿಯಾಗಿರುವಂಥ ಲಾಗ್ ಇದಾಗಿರುತ್ತೆ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಡೇ ಸ್ಟಾರ್ಟ್ ಆಗೋದು 5 ಗಂಟೆಯಿಂದ. ಎಕ್ಸಾಕ್ಟ್ 5 ಗಂಟೆಗೆ ಸ್ಟಾರ್ಟ್ ಮಾಡ್ಕೊಂಡು ಒಂದು ಅರ್ಧ ಗಂಟೆ ನಂದೇನಿರುತ್ತೆ ಕೆಲಸಗಳು ಮುಗಿಸ್ಕೊಳ್ಳೋದು. ಅಂದರೆ ಒಂದು 10 ನಿಮಿಷ ಮೈಂಡ್ ಫ್ರೆಶ್ ಆಗೋದಕ್ಕೆ ಕೂತ್ಕೊತೀನಿ, ಒಂದು 10 ನಿಮಿಷ ಬಿಸಿನೀರು ಕುಡಿತೀನಿ, ಅದಾಗಿ ಒಂದು 10 ನಿಮಿಷ ಫೋನ್ ಗೀನ್ ಎಲ್ಲ ಆನ್ ಮಾಡಿಕೊಂಡು ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿಕೊಂಡು ಆಸ್ಕೊಂಡು, ಅಥವಾ ಕಚಾಟಿ ಏನಾದರೂ ಆಗಿತ್ತು ಅಂತಂದರೆ ಹಾಲು ಅದೆಲ್ಲ ನೀಟಾಗಿ ಕಸ ಹೊಡ್ಕೊಂಡು ಕೂತ್ಬಿಟ್ಟಿರ್ತೀನಿ. ಇನ್ನು ಸಮ್ಟೈಮ್ಸ್ ಡ್ರೆಸ್ ಚೇಂಜ್ ಮಾಡಬೇಕು ಅಂತ ಇತ್ತು ಅಂದರೆ ಫ್ರೆಶ್ ಅಪ್ ಆಗಿ ಡ್ರೆಸ್ ಕೂಡ ಚೇಂಜ್ ಮಾಡ್ಕೊತಾ ಇರ್ತೀನಿ. ಯೋಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ 5:30, ಎಕ್ಸಾಕ್ಟ್ 5:30ಕ್ಕೆ ಸ್ಟಾರ್ಟ್ ಆಗುತ್ತೆ ಯೋಗ ಕ್ಲಾಸ್. ಅದಕ್ಕೆ ಅಟೆಂಡ್ ಆಗ್ತಾ ಇರೋದು. ಇನ್ನು ಮಿಸ್ ಮಾಡಿದೆ ನಾನು ನೀಟಾಗಿ ಅಟೆಂಡ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಅದೊಂದು ತುಂಬ ದೊಡ್ಡ ಖುಷಿ. ಯಾಕಂದರೆ 5 ಡೇಸ್ ಅಷ್ಟೇ ಇರುತ್ತೆ. ನಾವು 2 ಡೇಸ್ ಮತ್ತೆ ಬ್ರೇಕ್ ಆಗಿಬಿಡುತ್ತಲ್ಲ, ಮತ್ತೆ ಎದ್ದೇಳೋದಕ್ಕೆ ಮನಸ್ಸು ಬರಲ್ಲ. ಬಟ್ ಆ 2 ಡೇಸ್ನ ಕೂಡ ನಾನು ನನ್ನ ಪರ್ಸ್ನಲ್ ಒಂದು ಏನೇನಾದರೂ ಆ್ಯಕ್ಟಿವಿಟೀಸ್ನ ಇಂಪ್ಲಿಮೆಂಟ್ ಮಾಡಿಕೊಂಡು ಕ್ಯಾರಿ ಮಾಡ್ತಾ ಇದ್ದೀನಿ. ಒಟ್ಟಿನಲ್ಲಿ ನನಗೆ ಮಾತ್ರ ಯೋಗ ಅಥವಾ ಫಿಸಿಕಲ್ ಎಕ್ಸಸೈಸ್ ಬೇಕೇ ಬೇಕು. ಈ ಲಾಗಲ್ಲಿ ಒಂದು ಸ್ವಲ್ಪ ಡೆಪ್ತ್ ಆಗಿ ಯೋಗ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲ ಯಾರೆಲ್ಲ ಕೇಳ್ತಾ ಇದ್ದೀರಿ ಮತ್ತು ಯಾರಿಗೆಲ್ಲ ಯೂಸ್ ಆಗಬೇಕು, ಆ್ಯಂಡ್ ಕೆಲವು ಹೆಣ್ಮಕ್ಳಿಗೆ ಮಾತ್ರ ತುಂಬ ಯೂಸ್ ಆಗುತ್ತೆ ಇವಾಗ ನಾನು ಹೇಳೋವಂಥ ವಿಚಾರಗಳು. ಯಾಕಂದರೆ ನೀವೆಲ್ಲ ಕೇಳ್ತಾ ಇರೋವಂಥ ವಿಚಾರಗಳೇ, ಬಟ್ ಟೈಮ್ ಬರಬೇಕಲ್ಲ ಎಲ್ಲದಕ್ಕೂ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೆ ಅಷ್ಟೇ. ಇನ್ನು ನಾನು ಪ್ರತಿದಿನ ಝೂಮ್ ಲಿಂಕ್ ಮುಖಾಂತರ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಫ್ರೆಂಡ್ಸ್. ಅದು ಬಂದು ಹುಬ್ಳಿ ಅಥವಾ ಧಾರವಾಡ, ಈ ಎರಡರಲ್ಲಿ ಒಬ್ಬರು. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ನಾನು ಇಷ್ಟು ದಿನ ಹುಬ್ಳಿ ಅಂತಲೇ ಅಂದ್ಕೊಂಡಿದ್ದೆ. ಐ ಥಿಂಕ್ ಧಾರವಾಡ ಅಂತ ಅನಿಸುತ್ತೆ. ಎಲ್ಲೋ ಅವ್ರದ್ದು ಪೋಸ್ಟರಲ್ಲಿ ನೋಡಿದೆ ರೀಸೆಂಟ್ಲಿ. ಆ್ಯಂಡ್ ವೈಫ್ ಮತ್ತು ಹಸ್ಬೆಂಡ್ ಮತ್ತು ಅವ್ರ ಮಕ್ಕಳು ಕೂಡ ಯೋಗನ ಹೇಳ್ಕೊಡ್ತಾರೆ. ಪ್ರೊಫೆಷ್ನಲ್ ಟ್ರೈನರ್ಸ್ ಅವರೆಲ್ಲ. ಮತ್ತು ಮೇಡಮ್ ಮತ್ತು ಸರ್ ಅಂತರೂ ತುಂಬ ವ್ಯಕ್ತಿಗಳಿಗೆ ಮತ್ತು ಮೆಂಟಲ್ ಹಿಲ್ನೆಸ್ ಇರೋವಂಥ ಎಷ್ಟೋ ಮಹಿಳೆಯರಿಗೆ ಮತ್ತು ಗಂಡು ಮಕ್ಕಳಿಗೆ ತುಂಬ ಚೆನ್ನಾಗಿ ಅದರಿಂದ ಹೊರಗಡೆ ಕರ್ಕೊಂಬರ್ತಾ ಇದ್ದಾರೆ. ಆ್ಯಂಗ್ಸೈಟಿ, ಈ ಡಿಪ್ರೆಷನ್, ನೆಗೆಟಿವ್ ಥಾಟ್ಸ್ ಇದೆಲ್ಲ ಏನಿರುತ್ತಲ್ಲ, ಸೊ ಅದರಿಂದ ಈಸಿಯಾಗಿ ಹೊರಗಡೆ ಕರ್ಕೊಂಬರ್ತಾ ಇದ್ದಾರೆ. ನನಗೆ ಅದೆಲ್ಲ ತುಂಬ ಇಷ್ಟ. ಮತ್ತು ಇದು ಫಸ್ಟ್ ಟೈಮ್ ಅಲ್ಲ ನಾನು ಅಟೆಂಡ್ ಆಗಿರೋದು. ಆಲ್ರೆಡಿ ನಾನು 2 ಇಯರ್ಸ್ ಬ್ಯಾಕೇ ಅಟೆಂಡ್ ಆಗಿದ್ದೆ. ನಾನು ಯಾವಾಗ ಲಾಗ್ಸ್ ಎಲ್ಲ ಮಾಡಿದ್ದೀನಿ ನೋಡಿ 2 ಇಯರ್ಸ್ ಬ್ಯಾಕ್, ಸೊ ಆವಾಗಲೇ ನಾನು ಈ ಒಂದು ಕ್ಲಾಸ್ನ ಅಟೆಂಡ್ ಮಾಡಿದ್ದೀನಿ. ಮತ್ತು ಎಲ್ಲ ಸುತ್ಕೊಂಡು ಅಲ್ಲೇ ಹೋಗಬೇಕು ಅಂತ ಹೇಳ್ತಾರಲ್ಲ, ಸೊ ಹಾಗೆ ಇವಾಗ ಮತ್ತೆ ನನಗೆ ಇದೇ ಕಂಫರ್ಟಬಲ್ ಆಯಿತು. ಹಾಗಾಗಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆನ್ಲೈನಲ್ಲಿ ಆಗಿರೋದ್ರಿಂದ ಮನೇಲೇ ಆರಾಮ್ಸೆ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂತಂದರೆ ಟೈಮ್ ಕನ್ವೀನಿಯೆಂಟ್ ಏನು, ಬೆಳಗ್ಗೆ 5:30ಯಿಂದ 6:30 ಇರುತ್ತೆ. ಇನ್ನು ಸಾಧ್ಯ ಆಗಿಲ್ಲ ಅಂತಂದರೆ 11:30ಯಿಂದ 12:30 ಬ್ಯಾಚ್ ಕೂಡ ಇದೆ. ಬಟ್ ನನಗೆ 11:30ಯಿಂದ 12:30 ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ಬೆಳಗ್ಗೆನೇ ಅಟೆಂಡ್ ಮಾಡ್ತೀನಿ. ಮತ್ತು ಬೆಳಗ್ಗೆ ಅಟೆಂಡ್ ಮಾಡೋದ್ರಿಂದ ಬೇಗ ಎದ್ದೇಳೋದಕ್ಕೂ ಆಗುತ್ತೆ. ಮತ್ತು ಮಾರ್ನಿಂಗ್ಗೆ ಬಾಡಿ ಇಷ್ಟೊಂದು ಫಿಸಿಕಲಿ ವರ್ಕೌಟ್ಸ್ ಆದಾಗ ನಮಗೆ ಈ ಹೋಲ್ ಡೇ ತುಂಬ ಆ್ಯಕ್ಟಿವ್ ಆಗಿರ್ತೀವಿ ಮತ್ತು ಮೈಂಡ್ ಫ್ರೆಶ್ ಆಗಿರುತ್ತೆ. ಮತ್ತು ಬ್ರೆತ್ ವರ್ಕ್ಸ್ ಮಾಡಿಸ್ತಾರೆ ಫ್ರೆಂಡ್ಸ್, ಅದಂತೂ ತುಂಬ ಇಂಪಾರ್ಟೆಂಟ್. ಸೊ ನಾನು ಸ್ವಲ್ಪ ಆ್ಯಂಗ್ಸೈಟಿ, ಡಿಪ್ರೆಷನಿಂದ ಹೊರಗೆ ಬಂದಿರೋಳು. ಸೊ ಅದು ಹೊರಗೆ ಬಂದಿದ್ದೀವಿ ಅಂತಂದರೆ ನಮ್ಮಿಂದ ಯಾವತ್ತೂ ಸಂಪೂರ್ಣವಾಗಿ ಹೋಗಲ್ಲ. ಅದನ್ನು ಜಸ್ಟ್ ನಾವು ಕಂಟ್ರೋಲ್ ಮಾಡೋದು ಮಾತ್ರ ಕಲ್ತಿರ್ತೀವಿ. ಸೊ ಕಂಟ್ರೋಲ್ ಮಾಡೋವಂಥ ಎಬಿಲಿಟಿ ಯಾವಾದರೂ ಕಳ್ಕೊಂಡ್ವಿ ಅಂತಂದರೆ ಮುಗೀತು, ನಮ್ಮ ಲೈಫ್ ಕೂಡ ನರ್ಕನೇ. ಸೊ ಹಾಗಿರುತ್ತೆ. ನನ್ನ ಲೈಫಲ್ಲಿ ಇಷ್ಟು ಸ್ಟ್ರಾಂಗ್ ಇದ್ದರೂ ಕೂಡ ಸಮ್ಟೈಮ್ಸ್ ಕೆಲವೊಂದು ಸಿಚುವೇಶನ್ಸ್ಗಳಿಗೆ ನಾನು ಕೂಡ ಕುಗ್ಗೋದುಂಟು. ಹಾಗಾಗಿ ನಾನು ತುಂಬ ಭಯಪಟ್ಟು ಪ್ರಿಕಾಷನ್ಸ್ ತೊಗೊತಾ ಇರ್ತೀನಿ. ಓಕೆ, ನನಗಿದು ಬೇಕು. ಇವಾಗ ನಮ್ಮ ಹತ್ರ ಏನೂ ಇಲ್ಲ ಅಂತ ಅಂದರೆ ಅದನ್ನು ನಾವು ಹೆಂಗೆ ಪಡ್ಕೊಳ್ಳೋದಕ್ಕೆ ಒದ್ದಾಡ್ತಿರ್ತೀವಿ ನೋಡಿ. ಎಕ್ಸಾಂಪಲ್ ಮಧ್ಯಾಹ್ನಕ್ಕೆ ಹಸಿವಾಗುತ್ತೆ, ಬೆಳಗ್ಗೆನೇ ಅಡುಗೆ ಮಾಡ್ಕೊತೀವಿ. ಅಥವಾ ನನಗೆ ಇವಾಗ ಕಾಲಿಲ್ಲ ಅಂದಿರೋರು ಹೆಂಗೆ ಆ ಸ್ಟಿಕ್ಸ್ ಎಲ್ಲ ರೆಡಿ ಮಾಡಿಟ್ಕೊಂಡಿರ್ತಾರೆ. ಕಣ್ಣಿಲ್ಲ ಅಂದಿರೋರ್ಗೆ ಹೆಂಗೆ ಏನೇನೋ ಒಂದು ರೆಡಿ ಮಾಡಿಟ್ಕೊಂಡಿರ್ತಾರೆ. ಕಿವಿ ಇಲ್ಲ ಅಂತಂದರೆ ಅವರು ಮೋಡ್ರಸ್ ಹೆಂಗೆ ರೆಡಿ ಮಾಡಿಟ್ಕೊಂಡಿರ್ತಾರೆ. ಇದೆಲ್ಲ ಪ್ರಿಕಾಷನ್ಸ್ ದೇವ್ರು ನಮಗೆ ಅಂತೇನು ಕೊಟ್ಟಿರ್ತಾನೆ, ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಅದಕ್ಕೇನು ಸರಿ ಮಾಡ್ಕೊಳ್ಳೋದಕ್ಕೊಂದು ದಾರಿ ಇರುತ್ತೆ, ಅದನ್ನು ನಾವು ಅದರ ನಡುವೆ ಹೋಗಬೇಕು ಅನ್ನೋದನ್ನು ನಾನು ಕಲ್ತಿರೋಂಥ ಪಾಠ. ಯಾವುದರಿಂದನೂ ತಪ್ಪಿಸ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಎಲ್ಲದು ನಮ್ಮ ಬೆನ್ನಿಂದ ಏನು ಬರಬೇಕಂತಿರುತ್ತೆ ಅದು ಬರ್ತಾನೆ ಇರುತ್ತೆ. ಸೊ ಅದನ್ನು ನಾವು ಜಸ್ಟ್ ಕಂಟ್ರೋಲ್ ಮಾಡಬೇಕಷ್ಟೇ, ಯಾವುದು ನಮ್ಮಿಂದ ದೂರ ಹೋಗಲ್ಲ. ಸೊ ಇದಕ್ಕೆ ನನಗೆ ತುಂಬ ಹೆಲ್ಪ್ ಆಯಿತು ಆ್ಯಕ್ಚುಲಿ ಯೋಗ. ಮತ್ತು ನೀವೆಲ್ಲ ಕೇಳ್ತಿರ್ತೀರಿ, ತುಂಬ DMs ಬರುತ್ತೆ ನನಗೆ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಕಮೆಂಟ್ಸ್ಗಳು ಅಷ್ಟೇ ತುಂಬ ಉದ್ದುದ್ದ ದೊಡ್ಡ ದೊಡ್ಡ ಕಮೆಂಟ್ಸ್ ಎಲ್ಲ ಬರ್ತಿರುತ್ತೆ. ಏನಂತಂದರೆ ಈ ನೆಗೆಟಿವ್ ಥಾಟ್ಸಿಂದ ಸಫರ್ ಆಗ್ತಿರೋರು, ಮತ್ತು ಏನೋ ಲೈಫಲ್ಲಿ ತುಂಬ ನೋವಿದೆ, ಲೋನ್ಲಿನೆಸ್ ಇದೆ, ನಾನು ಅಳ್ತಾ ಇರ್ತೀನಿ, ನಮ್ಮನೇಲಿ ಯಾರೂ ಸಪೋರ್ಟ್ ಮಾಡಲ್ಲ, ಹಾಗೆ ಹಿಂಗೆ ಏನೋ ಇರಲಿ ಫ್ರೆಂಡ್ಸ್. ನಮ್ಗೆ ಏನೇ ಪ್ರಾಬ್ಲಮ್ಸ್ ಇದೆ ಅಂತಂದ್ರೂ ನಾವು ಅಂದ್ಕೊತೀವಿ ಹೊರಗಡೆ ಇರೋವಂಥ ಪ್ರಪಂಚ ನಮಗೆ ತೊಂದರೆ ಮಾಡ್ತಿದೆ ಅಂತೇಳಿ. ಖಂಡಿತ ಇಲ್ಲ. ನಮ್ಮ ಒಳಗಡೆ ಇರುವಂಥ ಪ್ರಪಂಚ ಹೇಗಿರುತ್ತೋ ಅದೇ ರೀತಿಯಾಗಿ ಹೊರಗಡೆ ಇರುವಂಥ ಪ್ರಪಂಚ ಕೂಡ ಇರುತ್ತೆ. ಅದನ್ನೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡ್ಬಿಟ್ವಿ ಅಂದರೆ ನಾವು ಯಾರನ್ನೂ ಬ್ಲೇಮ್ ಮಾಡಲ್ಲ. ನಮ್ಮನ್ನು ನಾವು ತುಂಬ ಸ್ಟ್ರಾಂಗ್ ಮಾಡ್ಕೊತೀವಿ. ನಮ್ಮನ್ನು ನಾವು ಯಾವುದಕ್ಕೂ ಸೋಲೋದಕ್ಕೆ ಬಿಡಲ್ಲ. ಎಷ್ಟು ಸರಿ ಡೌನ್ಫಾಲ್ ಆದರೂ ಕೂಡ ಮತ್ತೆ ಎದ್ದೇಳುವಂಥ ಶಕ್ತಿ ನಮ್ಮಲ್ಲೇ ನಾವು ಕಂಡ್ಕೊತೀವಿ. ಇದನ್ನು ಕೂಡ ನಾನು ಅರ್ಥ ಮಾಡಿಕೊಂಡೆ. ಆ್ಯಂಡ್ ನಿಮಗೆಲ್ಲ ಇನ್ನೊಂದು ಮಾತು ಹೇಳಬೇಕು. ಮತ್ತು ಕೆಲವೊಬ್ಬರು ಇನ್ಸ್ಟಾಗ್ರಾಮಲ್ಲಂತರೂ ಫ್ರೆಂಡ್ಸ್ ಹೆಂಗೆ ಇರುತ್ತೆ DMs ಅಂತಂದರೆ,
ಒಂದು 5 ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು, ಒಂದು 10 ನಿಮಿಷ ನಿಮ್ಮ ಜೊತೆ ಮಾತಾಡಬೇಕು, ನಿಮ್ಮ ನಂಬರ್ ಕೊಡಿ, ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ ಹಾಗೆ ಹಿಂಗೆ ಅಂತೇಳಿ. ಬಟ್ ನನ್ನ ಕಡೆಯಿಂದ ಹೆಂಗೆ ಗೊತ್ತಾ ಸಜೆಷನ್, ನಾನು ಆ್ಯಕ್ಚುಲಿ ಹೀಲರ್ ಅಲ್ಲ, ಮತ್ತು ನಾನು ಯಾವುದೇ ರೀತಿಯಾಗಿ ಸಜೆಷನ್ಸ್ ಕೂಡ ಕೊಡೋಕ್ಕಾಗಲ್ಲ. ನಾನು ಕೂಡ ಜಸ್ಟ್ ಏನು ವೇಕಪ್ ಆಗಿದ್ದೀನಿ ಅಷ್ಟೇ. ಸೊ ಲೈಫಲ್ಲಿ ವೇಕಪ್ ಅನ್ನೋದಾಗಿದ್ದೀನಿ. ಆ ಒಂದು ಆಸೆಗೆ ನೀವು ಕೇಳ್ಬೋದು, ತಪ್ಪಲ್ಲ. ನಾನು ಕೂಡ ನನ್ನ ಕಷ್ಟ ಸಮಯದಲ್ಲಿ ಯಾರಾದರೂ ನನಗೆ ರಿಲ್ಯಾಕ್ಸೇಷನ್ ಆಗೋ ರೀತಿಯಾಗಿ ಏನಾದರೂ ಮಾತು ಹೇಳಪ್ಪ ಅಂತ ಕಾದಿರೋಳೆ. ಬಟ್ ಒಂದು ತಿಳ್ಕೊಳ್ಳಿ ಫ್ರೆಂಡ್ಸ್, ನಿಜವಾಗ್ಲೂ ಯಾರೂ ನಮ್ಮ ಕಷ್ಟಕ್ಕೆ ಆಗಲ್ಲ, ಮತ್ತು ನಮ್ಮನ್ನು ವೇಕಪ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡಲ್ಲ. ನಮ್ಮಲ್ಲಿ ಬರೋವಂಥ ಜ್ಞಾನ ಯಾವಾಗ ಗಟ್ಟಿ ಆಗುತ್ತೆ ಆವಾಗ ನಮಗೆ ಯಾರ ಸಹಾಯನೂ ಇರಲ್ಲ. ಸೊ ಹಾಗಾಗಿ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ಳೋದೊಂದೇ, ನಿಮಗೇನು ಕಡಿಮೆ ಇದೆ ಅದನ್ನು ಕಲಿಯೋದಕ್ಕೆ ಸ್ಟಾರ್ಟ್ ಮಾಡಿ, ಅಥವಾ ಹೊಸದ್ರ ಕಡೆ ತಲೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ತಂತಾನೆ ಎಲ್ಲದೂ ಸರಿ ಹೋಗುತ್ತೆ. ಇದು ನಾನು ಕಲ್ತಿರೋಂಥ ಪಾಠ. ಸೊ ಈವನ್ ನಾನು ಕೂಡ ನಿಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋದಕ್ಕಾಗಲ್ಲ, ನೀವೇ ನಿಮ್ಮ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಬೋದು, ಅದು ಮಾತ್ರ ಸತ್ಯವಾದ ಮಾತು. ಹಾಗಾಗಿ ನಾನು ತುಂಬ ಜನರಿಗೆ ಹೇಳ್ತಿರ್ತೀನಿ, ವಾಯ್ಸ್ ಮೆಸೇಜೆಲ್ಲ ಹಾಕ್ತಿರ್ತೀನಿ, ಇಲ್ಲ ನೀವು ಈ ಥರ ಮಾಡ್ಕೊಳ್ಳಿ ಹೀಗೆ ಅಂತೇಳಿ. ಬಟ್ ನನಗಿರೋಂಥ ವರ್ಕ್ ಪ್ರೆಷರ್ಸಲ್ಲಿ ನೋಡ್ತಾ ಇರ್ತೀರಲ್ಲ ನೀವು, ಯಾವ ಕಡೆ ಗಮನ ಕೊಡಬೇಕನ್ನೋದೇ ಸಮ್ಟೈಮ್ಸ್ ಗೊತ್ತಾಗಲ್ಲ. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿನ ಒಬ್ಬ ಮೆಸೇಜಿಂದ ನಾನು ಹೆಂಗೆ ಕನ್ಕ್ಲೂಷನ್ ತಗೊಳ್ಳಿ ಅಂತೇಳಿ ಸುಮ್ಮನೆ ಬಿಟ್ಬಿಟ್ಟಿರ್ತೀನಿ. ಹಾಗಾಗಿ ನಿಮಗೆ ಇದ್ರ ಮೂಲಕ ಹೇಳ್ತಾ ಇದ್ದೀನಿ. ಇನ್ನು ಮೆಂಟಲಿ ಸ್ಟ್ರಾಂಗ್ ಆಗಬೇಕಂತಂದರೆ ಮೇಯ್ನಾಗಿ ನಮ್ಮ ರೋಟೀನ್ಸ್ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಇದ್ದಿದ್ದಂಥ ಲೈಫ್ ಸ್ಟೈಲೇ ಬೇರೆ, ಇವಾಗಿರುವಂಥ ಲೈಫ್ ಸ್ಟೈಲೇ ಬೇರೆ. ನೋಡಿ ಲೈಫ್ ಎಷ್ಟು ನಮಗೆ ಪಾಠಗಳು ಕಲಿಸುತ್ತೆ ಅಂತಂದರೆ, ಕೆಟ್ಟದ್ದು ಕೂಡ ಒಳ್ಳೆಯದಕ್ಕೆ ಅಂತಲೇ ಅನ್ಕೊಂಡ್ಬಿಟ್ರೆ ಸಾಕು ನಾವಲ್ವಾ. ನಮ್ಮ ಲೈಫಲ್ಲಿ ಏನೇನೆಲ್ಲ ಕೆಟ್ಟದ್ದಾಯಿತು ಅದೆಲ್ಲದೂ ಕೂಡ ನನ್ನನ್ನು ಪರ್ಸ್ನಲಿ ಒಳ್ಳೆ ದಾರಿ ಕರ್ಕೊಂಡು ಹೋಗ್ತಾ ಇದೆ. ಇದು ತುಂಬ ದೊಡ್ಡ ಚೇಂಜಸ್ ಆಗಿದ್ದು ನನ್ನ ಲೈಫಲ್ಲಿ. ಇದೆಲ್ಲದೂ ಕೂಡ ಒಳ್ಳೆಯದೇ ಆಯಿತು ಅಂತಂದರೆ ಮತ್ತೆ ಕೆಟ್ಟದ್ದೇನು? ಸೊ ಕೆಟ್ಟದ್ದು ಕೂಡ ಒಳ್ಳೆಯದಕ್ಕೆ ಆಯಿತಾ ಅಂತ ಹೇಳಿ ಕ್ವಶನ್ ಮಾರ್ಕ್ ಬರ್ತಾ ಇರುತ್ತೆ ನಂಗೆ ಸಮ್ಟೈಮ್ಸ್. ಹಾಗಾಗಿ ತುಂಬ ಅಕ್ಸೆಪ್ಟ್ ಮಾಡ್ತೀನಿ. ಮತ್ತು ಇನ್ನು ನಮಗೆ ಏನು ಇದೆ ಅಂದ್ರೂ ಲೈಫಲ್ಲಿ, ಏನಿಲ್ಲ ಅಂದ್ರೂ ಪೀಸ್ ಬೇಕು. ನಾನು ಇದನ್ನು ಅರ್ಥ ಮಾಡ್ಕೊಂಡಿದ್ದು ಏನಂತಂದರೆ, ದುಡ್ಡಿದ್ರೆ ಚೆನ್ನಾಗಿರ್ತೀವಿ, ಖಂಡಿತ ಇಲ್ಲ ಫ್ರೆಂಡ್ಸ್. ಸೊ ದುಡ್ಡು ಬಂದಾಗ ನಾವು ಚೆನ್ನಾಗಿರ್ತೀವಿ ಸಾಧ್ಯನೇ ಇಲ್ಲ. ಸಾಲ ತೀರಬೇಕು, ನನಗೊಂದು ಸ್ವಂತ ಮನೆ ಇರಬೇಕು, ನನ್ನ ಮಕ್ಕಳಿಗೋಸ್ಕರ ಒಂದಷ್ಟು ಸೇವಿಂಗ್ಸ್ ಮಾಡಬೇಕು, ಮತ್ತು ಮೈ ತುಂಬ ಗೋಲ್ಡ್ ಇರಬೇಕು, ಪ್ಲೆಡ್ಜ್ ಮಾಡೋದಕ್ಕೆ ಇವಾಗ ಬೇಕು ಅಂತಂದರೆ ತಕ್ಷಣವೇ ಹೋಗಿ ಇಡೋವಂಥ ಎಕ್ಸ್ಟ್ರಾ ಆಪ್ಷನಲ್ ಗೋಲ್ಡ್ ಇರಬೇಕು. ಇದು ಇತ್ತು ಅಂದರೆ ನಾನು ತುಂಬ ಚೆನ್ನಾಗಿರ್ತೀನಿ, ಖುಷಿಯಾಗಿರ್ತೀನಿ. ಈ ಥರ ಏನಾದರೂ ಅಂದ್ಕೊಂಡ್ವಿ ಅಂತಂದರೆ ಶುದ್ಧ ಸುಳ್ಳು. ನನ್ನ ಹತ್ರ ಏನಿಲ್ಲ, ಬಟ್ ಏನೂ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ಬಂದಾದಮೇಲೂ ಕೂಡ ನನಗೆ ಕೆಲವೊಂದಷ್ಟು ಲೈಫಲ್ಲಿ ಅರ್ಥ ಆಯಿತು ಏನು ಬೇಕು ಅಂತ ಹೇಳಿ. ಏನೂ ಬೇಡ ಫ್ರೆಂಡ್ಸ್. ಆ್ಯಕ್ಚುಲಿ ನಮಗೆ ಬೇಕಾಗಿರೋದು ಹೆಂಗೆ ಗೊತ್ತಾ, ತುಂಬ ರಿಚ್ ಆಗಿರುವಂಥ ಒಂದು ಪಾಯಿಂಟ್ ಬೇಕು, ನೆಮ್ಮದಿ, ಮನಸ್ಥಿತಿ. ಇದೆರಡು ಚೆನ್ನಾಗಿತ್ತು ಅಂದರೆ ಮಾತ್ರ ಪ್ರತಿಯೊಂದನ್ನು ಅನುಭವಿಸ್ಬೋದು, ಮತ್ತು ಪ್ರತಿಯೊಂದು ನಮ್ಮ ಜೊತೆ ಇರುತ್ತೆ, ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಒಂದು ಸ್ವಲ್ಪ ಏನಾದರೂ ಮನಸ್ಥಿತಿ ಹಾಳಾಯಿತು ಅಂತಂದ್ರೂ ಯಾವ ದುಡ್ಡು ಕೂಡ ಏನು ಮಾಡೋಕ್ಕಾಗಲ್ಲ, ಯಾವ ಬಂಗಾರ ಕೂಡ ಏನು ಮಾಡೋಕ್ಕಾಗಲ್ಲ, ಈವನ್ ಮನೆ ಕೂಡ ಏನು ಮಾಡೋಕ್ಕಾಗಲ್ಲ. ಸೊ ನಾವಿಲ್ಲ ಅಂತಂದರೆ ಆ್ಯಕ್ಚುಲಿ ಈ ಮನೆ ಕೂಡ ನಮ್ಮದಲ್ಲ ಅಂತಂದಾಗ ನಾವು ಯಾಕೆ ಅಷ್ಟು ಸ್ಟ್ರಗಲ್ ತೊಗೋಬೇಕು? ಸೊ ನನಗದೊಂದು ಪಾಯಿಂಟ್ ಅರ್ಥ ಆಯಿತು. ಇನ್ನೂ ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಚಾರ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ವೇಟ್ ಮಾಡ್ತಿದ್ದೆ, ಅದಕ್ಕೂ ಕೂಡ ಇವತ್ತೊಂದು ಟೈಮ್ ಬಂತು ನೋಡಿ. ಇದು ಬಂದು ಮೇಯ್ನಾಗಿ ಮಾಮ್ಸ್ಗೆ, ಮತ್ತು ವರ್ಕ್ ಮಾಡ್ಕೊತ ಮನೇನ ಮ್ಯಾನೇಜ್ ಮಾಡ್ತಿರೋಂಥ ತಾಯಂದಿರಿಗಾಗಿರ್ಬೋದು, ಮತ್ತು ವುಮೆನ್ಸ್, ಟೋಟಲಿ ವುಮೆನ್ಸ್. ಇವಾಗ ಏನೋ ಕಳ್ಕೊಂಡಿರೋವಂಥ ಭಾವನೆ, ಮತ್ತು ಏನೋ ಒಳಗಡೆ ಅಳ್ತಾ ಇದ್ದೀನಿ ಅನ್ನೋ ಒಂದು ಭಾವನೆ, ಮತ್ತು ಏನೋ ಮಿಸ್ ಮಾಡ್ಕೊತಾ ಇದ್ದೀನಿ ಅನ್ನೋ ಭಾವನೆ, ಒಟ್ಟಿನಲ್ಲಿ ಎಲ್ಲ ಇದೆ ನನ್ನ ಹತ್ರ ಆದರೂ ಒದ್ದಾಡ್ತಾ ಇದ್ದೀನಿ, ಈ ಥರ ಕ್ವಶನ್ ಏನಿರುತ್ತಲ್ಲ ಅವ್ರಿಗಾಗಿರ್ಬೋದು, ಅಥವಾ ಏನೂ ಇಲ್ಲ ಆದರೂ ಒದ್ದಾಡ್ತಾ ಇದ್ದೀನಿ, ಈ ಥರದವ್ರಿಗಾದ್ರಾಗಿರ್ಬೋದು. ಸೊ ಒಂದು ಪಾಯಿಂಟ್ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಈ ಥರ ಯಾಕೆ ಆಗ್ತೀವಿ ನಾವು ಅಂತಂದರೆ, ನಮ್ಮನ್ನು ನಾವು ಬೇಕಂತ ಹೇಳಿ ಆ ಸ್ಟ್ರೆಸ್ಫುಲ್ ಝೋನ್ಗೆ ಕಳಿಸ್ದಾಗ. ಇವಾಗ ಏನೋ ಒಂದು ಎಕ್ಸಾಂಪಲ್, ಒಂದು ಕೆಲಸ ಆಗಿರಲ್ಲ ಆ್ಯಂಡ್ ನಾವೇನೋ ಒಂದು ಹೇಳಿರ್ತೀವಿ, ಅದ್ರ ಪ್ಲ್ಯಾನ್ ಪ್ರಕಾರ ಆಗಿರಲ್ಲ. ಆವಾಗ ನಾವೇನು ಮಾಡ್ತೀವಿ ಅಂದರೆ ಮೆಂಟಲಿ ಅದನ್ನು ನಾವು ಅಫರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ನನ್ನ ಕೈಲಾಗಲಿಲ್ಲ, ಇದು ನನ್ನ ಕೈಲಾಗಲಿಲ್ಲ, ಇದು ಮಾಡೋಕ್ಕಾಗಲಿಲ್ಲ, ಇದು ಮಾಡಬೇಕಿತ್ತು ಅಂತೇಳಿ ನಮ್ಮನ್ನು ನಾವು ರಶ್ ಮಾಡ್ತೀವಿ. ಆವಾಗ ಏನಾಗುತ್ತೆ ಗೊತ್ತಾ, ಮೆಂಟಲಿ ಪ್ರೆಷರ್ ಬಿದ್ದು ಆಟೋಮೆಟಿಕಲಿ ನರ್ವ್ ಸಿಸ್ಟಮ್ಸ್ಗೆ ನೆಗೆಟಿವಿಟಿ ಪಾಸ್ ಆಗ್ತಾ ಹೋಗುತ್ತೆ. ಸೊ ನಮ್ಗೆ ಏನೇನೆಲ್ಲ ಇಲ್ನೆಸ್ ಅನ್ನೋದು ಹೊಟ್ಟೆಯಿಂದ ಬರಬೇಕು ತಾನೇ ಉಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಿದ್ದಾಗ ಏನು ಮಾಡಬೇಕು ಅಂತ ಕೇಳೋದಾಯಿತು ಅಂತಂದರೆ ಫ್ರೆಂಡ್ಸ್, ಏನೇ ಸಿಚುವೇಶನ್ ಆಗಿರಲಿ, ನಾವು ಫಸ್ಟ್ ಅಕ್ಸೆಪ್ಟ್ ಮಾಡೋದು ಕಲಿತಾಗ ಮಾತ್ರ ನೆಗೆಟಿವಿಟಿ ನಮ್ಮಿಂದ ದೂರ ಹೋಗೋದಕ್ಕೆ ಸಾಧ್ಯ. ಇದು ನಿಜ ನಿಜ ನಿಜ. ಎಕ್ಸಾಂಪಲ್, ಮನೆ ಕೆಲಸ ಮಾಡೋದಕ್ಕಾಗಿಲ್ಲ, ಆವಾಗ ನಮ್ಮನ್ನು ನಾವು ನೆಗೆಟಿವ್ ಸೆಲ್ಫ್ ಟಾಕ್ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ತೆಗೆಸ್ಕೊಳ್ಳೋದು, ಅಯ್ಯೋ ಯಾರೋ ಬಂದುಬಿಡ್ತಾರೆ ಮನೆಗೆ, ನೋಡಿಬಿಡ್ತಾರೆ, ಗಲೀಜು ಅಂತ ಅನ್ಕೊತಾರೆ, ಅಥವಾ ನಮ್ಮ ಅತ್ತೆ ನಮ್ಮ ಮಾವ ನನ್ನನ್ನು ನನ್ನ ಸೊಸೆ ಏನೂ ಮಾಡಲ್ಲ ಅಂತ ಬೈತಾರೆ, ಅಥವಾ ನನ್ನ ಗಂಡ ಅಯ್ಯೋ ಇವಳ ಕೈಲಿ ಏನೂ ಆಗಲ್ಲ ಅಂತ ಬೈತಾರೆ. ಸೊ ಇದೆಲ್ಲದೂ ನಾವು ಮೈಂಡ್ಗೆ ಹಾಕೊಂಡು ಏನಾಗುತ್ತೆ ಗೊತ್ತಾ,
ತುಂಬ ಕೆಳಗೆ ಬಿದ್ದುಬಿಡ್ತೀವಿ. ಹೆಂಗೆ ಅಂತಂದರೆ ಎದ್ದೇಳೋದಕ್ಕಾಗಲ್ಲ. ಅವಾಗ ಅನಿಸುತ್ತೆ ನೋಡಿ ನೆಗೆಟಿವಿಟಿ, ಯಾಕೋ ನನ್ನ ತಲೆಯಲ್ಲಿ ಕೆಟ್ಟ ಆಲೋಚನೆ ಬರ್ತಾ ಇದೆ, ಯಾಕೋ ನನ್ನ ತಲೆಯಲ್ಲಿ ಬೇಡವಾಗಿರೋ ಆಲೋಚನೆಗಳು ಬರ್ತಾ ಇದೆ, ನನ್ನ ಮೂಡ್ ಸರಿ ಇಲ್ಲ, ಮೂಡ್ ಸ್ವಿಂಗ್ಸ್ ಆಗ್ತಿದೆ, ಈ ಥರ ಎಲ್ಲ. ಸೊ ಇದಕ್ಕೆಲ್ಲ ಆನ್ಸರ್ ಅಂತಂದರೆ ಆಕ್ಸೆಪ್ಟೆನ್ಸಿ. ಇವಾಗ ಒಂದು ವೇಳೆ ಹಿಂದಿನ ಕಾಲದವ್ರು ಆಗೋವಂಥ ಕೆಲಸಗಳು ಈಗಿನ ಕಾಲದವ್ರು ಮಾಡ್ತಾ ಇಲ್ಲ, ನಿಜನಾ? ಇವಾಗ ಪರ್ಸ್ನಲ್ ವರ್ಕ್ಸ್ಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂದರೆ ಮನೆ ಕೆಲಸಗಳು ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ. ಇನ್ನು ಮನೆ ಕೆಲಸಗಳನ್ನ ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾರೆ ಅಂತಂದಾಗ ಪ್ರೊಫೆಷ್ನಲ್ ವರ್ಕ್ಸ್ ಆಗಿರ್ಬೋದು, ಮತ್ತು ಬೇರೆ ಈ ದುಡಿಮೆ ಮಾಡುವಂಥ ಕೆಲಸಗಳಾಗಿರ್ಬೋದು, ಇದನ್ನು ಇಂಬ್ಯಾಲೆನ್ಸಾಗಿ ಮಾಡ್ತಾರೆ. ಮನುಷ್ಯ ಒಂದು ಕೆಲಸನ ಒಂದೇ ಸರಿ ಮಾಡಬೇಕು ಅಂತ ಇದ್ದಾಗ ನಾವು ಯಾಕೆ ಎರಡೆರಡು ಕೆಲಸ ಮಾಡಿ ಸ್ಟ್ರೆಸ್ ಆಗಬೇಕು? ಓಕೆ, ಯಾವುದು ಪ್ರಿಯಾರಿಟಿ ಕೊಡಬೇಕು, ಯಾವುದು ಇಂಪಾರ್ಟೆಂಟ್ ಇದೆ ಅಂತ ನೋಡ್ಕೊಂಡು ಮಾಡಿದ್ರೆ ಆಯಿತು. ಒಂದು ವೇಳೆ ನನಗಿವತ್ತು ಮನೆ ಕೆಲಸ ಮಾಡೋದಕ್ಕಾಗಿಲ್ಲ, ಇಟ್ಸ್ ಓಕೆ. ನಾನು ಬೇರೆ ಏನಾದರೂ ಕೆಲಸ ಮಾಡಿದ್ದೀನಾ? ಹಾಂ, ಮಾಡಿದ್ದೀನಿ ದಿವ್ಯಾ, ಓಕೆ ಕೂಲ್. ಯಾರು ಕೇಳಿದ್ರು ಕೂಡ ನಿನ್ಗೇನಾಗಲ್ಲ, ಆ್ಯಂಡ್ ಒಂದು ಮಾತು ಬೈದರೂ ಕೂಡ ಏನಾಗಲ್ಲ, ಇಟ್ಸ್ ಓಕೆ. ನನ್ನ ಗಂಡಗೆ ನಾನು ಆನ್ಸರ್ ಮಾಡ್ತೀನಿ, ಎಸ್ ನಮ್ಮ ಅತ್ತೆ ಮಾವಂಗೆ ನಾನು ಅರ್ಥ ಮಾಡಿಸ್ತೀನಿ. ಸೊ ನಾನು ಇರೋದು ಹೀಗೆ ಅಂತ ಹೇಳಿ ಅವರಿಗೆ ತೋರಿಸ್ತೀನಿ. ಮೀನ್ಸ್ ನಾನು ಹೇಳ್ತಾ ಇರೋದು ಹೀಗೆ ನಾನು ಇರೋದು ಅನ್ನೋ ಮಾತುಗಲ್ಲ. ಸೊ ಎಸ್, ನನಗಿವಾಗ ಇದು ನೀಡಿದೆ, ನನಗೆ ಮನೆ ಕೆಲಸಕ್ಕಿಂತ ಇನ್ನೊಂದು ಕೆಲಸ ತುಂಬ ಇಂಪಾರ್ಟೆಂಟ್ ಇತ್ತು, ಅದನ್ನು ಮುಗಿಸಿದ್ದೀನಿ ಅನ್ನೋ ಒಂದು ವಿಚಾರಣೆ ಆಗಿರ್ಬೋದು, ಕಮ್ಯುನಿಕೇಷನ್ ಆಗಿರ್ಬೋದು. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನಿಸುತ್ತೆ. ಅಥವಾ ಇನ್ಯಾವುದೇ ರೀತಿಯಾಗಿ ಬೇರೆ ಕೆಲಸಗಳಿಲ್ಲ, ಮನೆ ಕೆಲಸ ಇಂಪಾರ್ಟೆಂಟ್ ಇದೆ ಅಂತಂದಾಗ ಮನೆ ಕೆಲಸಗಳನ್ನ ಒಂದೊಂದಾಗಿ ಮುಗಿಸ್ಕೊಳ್ತಾ ಮಾಡ್ಕೊಳ್ಳೋವಂಥದ್ದು. ಸೊ ಇನ್ನೂ ಕೆಲವೊಂದಷ್ಟು ಜನ ಹೆಂಗಿರ್ತಾರೆ ಗೊತ್ತಾ, ಮಕ್ಕಳನ್ನ ನೋಡ್ಕೊತಾ ಇರ್ತಾರೆ. ಸೊ ಮಕ್ಕಳನ್ನ ನೋಡ್ಕೊತ ಅಯ್ಯೋ ನನ್ನ ಕೆಲಸ ಮಾಡೋಕ್ಕಾಗಲಿಲ್ಲ, ಮನೆ ಕೆಲಸ ಮುಗಿಸ್ಕೊಳ್ಳಲಿಲ್ಲ, ಇನ್ನೊಂದು ಕೆಲಸ ಆಗಲಿಲ್ಲ ಅಂತೇಳಿ ಈ ಕಡೆ ಮನೆ ಕೆಲಸನೂ ಹೋಗಲ್ಲ, ಈ ಕಡೆ ಮಕ್ಕಳ ಮೇಲೂ ಕೂಡ ಆ ಪ್ರೆಷರ್ ಹೋಗಿ ಮಕ್ಕಳ ಜೊತೆ ಕೂಡ ನಮಗೆ ಆ ಒಂದು ಕಮ್ಯುನಿಕೇಷನ್ ಚೆನ್ನಾಗಿರಲ್ಲ. ಸೊ ಅವಾಗ ಏನಾಗುತ್ತೆ, ರಿಲೇಷನ್ಶಿಪ್ ಅನ್ನೋದೇ ಬಿಲ್ಡ್ ಆಗಲ್ಲ. ಅಂದರೆ ನಮ್ಮ ಮಕ್ಕಳ ಮಧ್ಯೆ ಕೂಡ ಒಂದು ಒಳ್ಳೆ ರಿಲೇಷನ್ಶಿಪ್ ಇರಬೇಕಲ್ವಾ? ಸೊ ಅದು ಕೂಡ ಹಾಳಾಗ್ತಾ ಹೋಗುತ್ತೆ. ಅದು ತಾಯಿಗೂ ಮತ್ತು ಮಗುಗೂ ಇಬ್ಬರಿಗೂ ಕೂಡ ಕೆಟ್ಟದ್ದು. ಸೊ ನನ್ನ ಪ್ರಕಾರ ಹೇಳೋದಾಯಿತು ಅಂತಂದರೆ ಫಸ್ಟ್ ಮಕ್ಳಿಗೆ ಟೈಮ್ ಕೊಡಬೇಕಾ? ಓಕೆ, ಕಂಪ್ಲೀಟಾಗಿ ಟೈಮ್ ಕೊಟ್ಬಿಡೋಣ, ಒಂದು ಅರ್ಧ ಗಂಟೆ ಆಟ ಆಡಬೇಡೋಣ, ಮನ್ಸಾರ ಆಟ ಆಡೋಣ. ಅದರಿಂದ ಮಗು ಎಷ್ಟು ಚೆನ್ನಾಗಿ ಲವಲವಿಕೆಯಿಂದ ಇರುತ್ತೆ, ಅದರ ಹತ್ರ ಏನೋ ಒಂದು ಪಾಸಿಟಿವಿಟಿ ಬೆಳೆಯುತ್ತೆ. ಇನ್ನು ನಾನು ಕೂಡ ರಿಲ್ಯಾಕ್ಸ್ ಆಗಿರ್ತೀನಿ. ಓಕೆ, ಅರ್ಧ ಗಂಟೆ ಮೇಲೆ ನೀವು ಮಕ್ಕಳನ್ನ ಆಟಾಡಿಸಿ ನೋಡೋಣ, ಅವ್ರಿಗೆ ಬೋರ್ ಆಗೋಗುತ್ತೆ. ಆಮೇಲೆ ನಿಮ್ಮನ್ನು ಬಿಟ್ಟು ಅವ್ರು ಹೋಗ್ತಾರಲ್ಲ, ಆವಾಗ ನೀವು ಮನೆ ಕೆಲಸ ಮಾಡ್ಕೋಬೋದು. ಸೊ ಮೆಂಟಲಿ ನಾವು ಹೆಂಗೆ ಫ್ರೀ ಆಗಬೇಕು, ಅದೇ ಥರನೇ ನಮ್ಮ ರೂಟ್ಗಳನ್ನ ನಾವು ಎತ್ಕೊತಾ ಹೋಗಬೇಕಾಗತ್ತೆ. ರೀಸೆಂಟ್ಲಿ ಒಬ್ರದ್ದು DM ನೋಡಿದೆ ನಾನು. ಏನಂತ ಗೊತ್ತಾ, 2 months ಬೇಬಿ ಇದೆ ಅಂತೆ. ಅವರು ತುಂಬ ದೊಡ್ಡ ಮೆಸೇಜ್ ಹಾಕಿದ್ರು, ಬಟ್ ನಂಗೆ ಅದರಲ್ಲಿ ಟ್ರಿಗ್ಗರ್ ಆಗಿರೋ ಪಾಯಿಂಟ್ ಏನಂತಂದರೆ, 2 months ಬೇಬಿ ಇದೆ, ನನಗೆ 4 years ಪಾಪು ಇದೆ, ಮಗಳು. ಸೊ ನನಗೆ ಆಲ್ರೆಡಿ ನನ್ನ ಲೈಫ್ ಹೆಂಗಪ್ಪ ಆಗುತ್ತೆ ಅಂತೇಳಿ ತುಂಬ ಟೆನ್ಷನ್ ಆಗಿಬಿಟ್ಟಿದೆ, ಸಖತ್ ಕಷ್ಟದಲ್ಲಿದ್ದೀವಿ, ಏನಾದರೂ ಮಾಡೋದಕ್ಕೆ ಐಡಿಯಾ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನನಗೆ ಸಡನ್ಲಿ ಹೆಂಗೆ ಅನ್ನಿಸ್ತು ಅಂದರೆ ನಿಜವಾಗ್ಲೂ ಸಿಟ್ಟು ಬಂತು ಫ್ರೆಂಡ್ಸ್, ಸತ್ಯವಾಗ್ಲೂ ಹೇಳ್ತೀನಿ, ಸಿಟ್ಟು ಬಂತು. ಯಾಕಂದರೆ ಇನ್ನು 2 months ಪಾಪು ಇದೆ, ಬಾಣಂತಿ. ಈ ಬಾಣಂತನದಲ್ಲಿ ಅವ್ರ ಜಾಬ್ ಬಗ್ಗೆ ಯೋಚನೆ ಮಾಡ್ಬೋದಾ? ಖಂಡಿತ ಇಲ್ಲ. ಅವ್ರ ಪರಿಸ್ಥಿತಿ ಕೆಟ್ಟದ್ದಾದರೂ ಪರವಾಗಿಲ್ಲ, ಓಕೆ, ಉಪವಾಸ ಅಂತೂ ಇರಲ್ಲ ಅಲ್ವಾ? ಸೊ ಆ ಒಂದು ಬಾಣಂತನ ಟೈಮ್ ಅಂತ ಏನಿರುತ್ತೆ, ಓಕೆ ಇವಾಗ ಬಾಣಂತನನಾ, ಸರಿ 5 ತಿಂಗಳು ನಾನು ಬಾಣಂತನ ಮುಗಿಸ್ಕೊತೀನಿ, ನನ್ನ ಮಗುವಿಗೋಸ್ಕರ 5 ತಿಂಗಳು ನಾನು ರೆಸ್ಟ್ ಮಾಡಬೇಕು, ಮಾಡ್ತೀನಿ. ಅದಾದಮೇಲೆ ಎಲ್ಲದೂ ಕೂಡ ಫ್ರೀ ಇರುತ್ತೆ, ಮಾಡ್ಕೊಂಡ್ಬಿಡ್ತೀವಿ. ಮಗು ಹಾಗೆ ಚಿಕ್ಕದಿರುತ್ತಾ? ಸಾಧ್ಯನೇ ಇಲ್ಲ ಅಲ್ವಾ? ಮಗು ದೊಡ್ಡದಾಗುತ್ತೆ. ಆಮೇಲೆ ನಾವು ಕೂಡ ಹಾಗೆ ಇರ್ತೀವ? ಇಲ್ಲ, ಬಾಡಿಲೆಲ್ಲ ಹೀಲಿಂಗ್ ಆಗಿರುತ್ತೆ. ಇವಾಗ ಅವ್ರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ, ನೆಗೆಟಿವಿಟಿ ಜಾಸ್ತಿ ಬರ್ತಿರುತ್ತೆ. ಅದಕ್ಕೆಲ್ಲ ನಾವು ಟೆನ್ಷನ್ ಮಾಡ್ಕೊತಾ ಹೋದರೆ ನಮ್ಮ ಆರೋಗ್ಯನ ನಾವೇ ಹಾಳು ಮಾಡ್ಕೊತೀವಿ. ಇದೆಲ್ಲದನ್ನು ಕೂಡ ನಾನು ಒಂದೆಜ್ಜೆ ಅನುಭವಿಸಿ ಏನು ಮಾಡಬೇಕು, ಏನು ಮಾಡಬಾರ್ದು ಅಂತ ತಿಳ್ಕೊಂಡು ಹೊರಗೆ ಬಂದಿರೋವಂಥವಳು. ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಇನ್ನು 2 months ಜೀವನ ಇವಾಗ ನಿಮಗೆ ಕಷ್ಟನೂ ಅಲ್ಲ, ಏನೂ ಅಲ್ಲ, ಆರಾಮ್ಸೆ ಇರಿ. ಓಕೆ, ತುಂಬ ಕಡು ಬಡತನ ಇದೆನಾ? ಓಕೆ, ಊಟ ಅಂತೂ ಮಾಡ್ತಾ ಇರ್ತೀವಿ, ಉಪವಾಸ ಅಂತೂ ಇರಲ್ಲ ಅಲ್ವಾ? ಸೊ ಮುಂದೊಂದು ದಿನ ಫ್ರೀ ಆಗ್ತೀವಿ, ಅವಾಗ ನಮ್ಮ ಕನಸುಗಳೇನಿರುತ್ತೆ ಅದನ್ನು ಮಾಡ್ಕೊತೀವಿ, ಅದ್ರ ಪ್ರಕಾರ ನಾವು ಏನೇನು ಉದ್ಧಾರ ಆಗಬೇಕು ಅದನ್ನೆಲ್ಲ ಆಗ್ತೀವಿ. ಆದರೆ ನಾವು ಯೋಚನೆ ಮಾಡದೇ ಇರೋವಂಥ ಟೈಮಲ್ಲಿ, ಯೋಚನೆ ಮಾಡದಿರೋವಂಥ ಕೆಲಸಗಳ ಬಗ್ಗೆ ಮಾಡೋಕ್ಕೆ ಆಗಲ್ಲ ಅಂದಿರೋ ಒಂದು ಸಿಚುವೇಶನ್ಸಲ್ಲಿ ಇದನ್ನೆಲ್ಲ ಅನ್ನೆಸೆಸರಿ ಯೋಚನೆ ಮಾಡೋದು ಅದೆಷ್ಟು ಸರಿ ಫ್ರೆಂಡ್ಸ್? ಇವಾಗ ಅವ್ರಿಗೆ ಆಯಿತು, ತುಂಬ ಕಷ್ಟ ಇದೆ, 2 ತಿಂಗಳು ಪಾಪು ಇದೆ, ಹೊರಗಡೆ ಹೋಗಿ ವರ್ಕ್ ಮಾಡಬೇಕು, ಆಗುತ್ತಾ? ಇಲ್ಲ ಅಲ್ವಾ? ಇದನ್ನೇ ನೋಡಿ ನಾವು ಮಾಡುವಂಥ ದೊಡ್ಡ ತಪ್ಪು. ನಮ್ಮ ತಲೆಗಳಲ್ಲಿ ತುಂಬ ನೆಗೆಟಿವಿಟಿನ ನಾವೇ ಕರೆಸ್ಕೊಂಡು ಹಾಕ್ಕೊಂಡು ಇಲ್ಲದ ಸಲದೆಲ್ಲದೂ ಮಾಡಿಕೊಂಡು ಅಷ್ಟೊಂದು ಟೆನ್ಷನ್ ಆದರೆ, ಅಷ್ಟೊಂದು ಡಿಪ್ರೆಷನ್ ಆದರೆ ಮಗುಗೆ ಹಾಲೇ ಬರಲ್ಲ, ಗೊತ್ತಾ? ಸೊ ಇದೆಲ್ಲ ಯಾಕೆ ಯೋಚನೆ ಮಾಡಲ್ಲ? ಸೊ ನನ್ನ ಕಡೆಯಿಂದ ನಾನು ಇದನ್ನು ಹೇಳ್ತಾ ಇದ್ದೀನಿ. ಯಾರಾದರೂ ಈ ತಪ್ಪುಗಳನ್ನ ಮಾಡ್ತಿದ್ರೆ ದಯವಿಟ್ಟು ಅದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಮಗುಗೆ 2 years ಆಯಿತು ಅಂತಂದರೆ ಮಗು ನಿಮಗೆ ಹಾಲು ಕೇಳಲ್ಲ. ಮಗು ನಿಮಗೆ ಅದೇ ಬೇಕು, ಇದೇ ಬೇಕು, ನನ್ನ ಹತ್ರ ಇಷ್ಟೊತ್ತಿರು, ನನ್ನನ್ನು ಎತ್ಕೋ, ನನ್ನನ್ನು ಮುದ್ದಾಡು ಅಂತ ಕೇಳಲ್ಲ. ಅದ್ರ ಪಾಡಿಗೆ ಅದು ಆಡ್ತಾ ಐತೆ. ಆವಾಗ ನೀವು ವರ್ಕ್ ಮಾಡಿ ಫ್ರೆಂಡ್ಸ್. ಎಲ್ಲದೂ ಒಂದೇ ಸರಿ ಸಿಗಲ್ಲ.
ರಿಚ್ ಆಗಬೇಕು, ನಾವು ಚೆನ್ನಾಗಾಗಬೇಕು, ಫೈನಾನ್ಷಿಯಲಿ ಚೆನ್ನಾಗಿರಬೇಕು, ಎಲ್ಲರ ಥರ ನಾವು ತುಂಬ ಚೆನ್ನಾಗಿರಬೇಕು. ಇವತ್ತೇ ಎಲ್ಲದೂ ಆಗಲ್ಲ. ಒಂದು ಟೈಮ್ ಬಿಟ್ಟು ಒಂದು ಟೈಮಲ್ಲಿ ಬರ್ತಾ ಇರುತ್ತೆ. ನಿಮ್ಮ ಅಪ್ಪ ಅಮ್ಮ ಕೂಡ ಒಂದು ಸರಿ ಕೇಳಿ, ನೀವು ಚೆನ್ನಾಗಾದ್ರ, ಫೈನಾನ್ಷಿಯಲಿ ಚೆನ್ನಾಗಾದ್ರ ಯಾವಾಗ ಅಂತಂದಾಗ ಅವ್ರು ಹೇಳೋದು ಒಂದೇ ಮಾತು, ನೀವು ಯಾವಾಗ ಬೆಳೀತಾ 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 ಇದ್ರಿ ನಾವು ಅವಾಗ ಚೆನ್ನಾಗಾದ್ವಿ ಅಂತೇಳಿ. ಸೊ ಇಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದು, ಒಂದು ಟೈಮ್ ಅಂತ ಇರುತ್ತೆ, ಸರ್ಟೈನ್ ಟೈಮ್ ಅಂತ ಇರುತ್ತೆ. ಆ ಟೈಮಿಗೆ ಏನೇನು ಬರ್ಬೇಕು ಬರುತ್ತೆ. ಇವತ್ತೇ ನಾವು ದಾರ ಕಟ್ಟಿ ಎಳ್ಕೊತೀವಿ, ನಾವು ಹಗ್ಗ ಕಟ್ಟಿ ಎಳ್ಕೊತೀವಿ, ನಾವು JCB ತೊಗೊಂಡು ಅಗಿತೀವಿ ಅಂತಂದರೆ ಹಾಳಾಗೋದು ನಮ್ಮದೇ, ನಮ್ಮ ಮನಸ್ಥಿತಿ. ಮನೆಸ್ಥಿತಿನೂ ಅಲ್ಲ, ಮನಸ್ಥಿತಿ ಹಾಳಾಯಿತು ಅಂತಂದರೆ ಮನಸ್ಥಿತಿನೂ ಚೆನ್ನಾಗಿರಲ್ಲ, ಮನೆಸ್ಥಿತಿನೂ ಚೆನ್ನಾಗಿರಲ್ಲ. ಸೊ ಹಿಂಗಿರುತ್ತೆ. ಐ ಥಿಂಕ್ ಅರ್ಥ ಆಯಿತು ಮತ್ತು ಯೂಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೆಗೆಟಿವಿಟಿಯಿಂದ ಆದಷ್ಟು ಹೊರಗೆ ಬನ್ನಿ. ಸಿಚುವೇಶನ್ಸ್ಗಳನ್ನು ಮೇನಾಗಿ ಅಕ್ಸೆಪ್ಟ್ ಮಾಡಿ, ಆವಾಗ ನಮಗೆ ಎಲ್ಲದೂ ಕೂಡ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ 15 ನಿಮಿಷ ಇದಕ್ಕೆ ಆಗೋಯ್ತು. ಮೇ ಬಿ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಇನ್ ಡೀಟೇಲ್ ಆಗಿ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಇನ್ನು ನಮ್ಮ ಯೋಗ ಕ್ಲಾಸಲ್ಲಿ ಲಾಸ್ಟ್ 15 ನಿಮಿಷ ಬ್ರೆತ್ ವರ್ಕ್ಸ್ ಇರುತ್ತೆ. ನಂಗೆ ಅದಂತೂ ತುಂಬ ಇಷ್ಟ ಫ್ರೆಂಡ್ಸ್. ಯಾಕೆಂದರೆ ನನಗೆ ನನ್ನ ಪ್ರಾಬ್ಲಮ್ಸ್ಗಳಿಗೆ ಸೊಲ್ಯೂಷನ್ ಸಿಕ್ಕಿದ್ದು ಅಂತಂದರೆ ಅದೇ ಒಂದು ಬ್ರೆತ್ ವರ್ಕ್ಸಿಂದ. ಸೊ ಅದಕ್ಕೆ ತುಂಬ ಜನ ಹೆಣ್ಮಕ್ಳಿಗೆ ಈ ಬ್ರೀತಿಂಗ್ ಮೇಲೆ ಅಷ್ಟು ಕಾನ್ಷಿಯಸ್ನೆಸ್ ಇರಲ್ಲ. ಇದನ್ನೆಲ್ಲ ಅರ್ಥ ಮಾಡಿಸಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಜಸ್ಟ್ ಮತ್ತೆ ಎಷ್ಟು ಗೊತ್ತಾ, 555 ರೂಪಾಯಿಗೆ ಇಡೀ ತಿಂಗಳ ನಮಗೆ ಯೋಗ ಹೇಳ್ಕೊಡ್ತಾ ಇರ್ತಾರೆ. ಅದ್ರ ಜೊತೆಲಿ ನಾವು ಒಳ್ಳೆ ಪಾಠಗಳನ್ನ ಕೂಡ ಕಲಿತೀವಿ ಕ್ಲಾಸಲ್ಲಿ. ನಂಗೆ ಅದು ತುಂಬ ಇಷ್ಟ. ಪ್ರಾಣಾಯಾಮ ಏನು ಇರುತ್ತೆ, ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಇರುತ್ತೆ. ನಮ್ಮ ಯೋಚನೆಗಳು, ನಮ್ಮ ತಲೆ ಏನಿದೆ, ನರಗಳ ಒಂದು ನರ್ವ್ ಸಿಸ್ಟಮ್, ಅದೆಲ್ಲ ಕಂಪ್ಲೀಟಾಗಿ ಡಿಪೆಂಡ್ ಆಗಿರೋದೇ ಒಂದು ಉಸಿರಾಟದ ಮೇಲೆ ಅಂತ ನಿಮಗೆಲ್ಲ ಗೊತ್ತಿರುತ್ತಲ್ಲ ಆಲ್ರೆಡಿ. ನಾನು ಮತ್ತೆ ಟೀಚರ್ ರೀತಿಯಾಗಿ ಹೇಳೋದೇನು ಬೇಡ. ಅದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಯೊಂದು ಕೂಡ ಹೇಳ್ಕೊಡೋದ್ರಿಂದ ನಮಗೆ ಒಳ್ಳೆ ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್. ಸೊ ನನಗೆ ಈ ಒಂದು ಪಾರ್ಟ್ ತುಂಬ ಇಷ್ಟ. ಅದರಿಂದ ನಾನು ಬೆನಿಫಿಟೆಡ್ ಕೂಡ ಆಗಿದ್ದೀನಿ ತುಂಬ. ಕೆಲವೊಬ್ಬರು ಕಮೆಂಟ್ಸ್ಗಳು ಹಾಕ್ಬೋದು, ಅವರಿಗೆ ನಾನು ಹೇಳೋವಂಥದ್ದು ಇರಿಟೇಷನ್ ಆಗಿರ್ಬೋದು, ಅಥವಾ ನಾನು ಹೇಳೋವಂಥ ವಿಚಾರ ಅವ್ರಿಗಲ್ಲ ಅಂತ ಅನಿಸಿರ್ಬೋದು. ಇಟ್ಸ್ ಓಕೆ, ನಾನು ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ತೀನಿ. ಆ್ಯಂಡ್ ಯಾರು ತೊಗೋಬೇಕು ಅದನ್ನು ಖಂಡಿತ ತೊಗೊತಾರೆ. ಆ್ಯಂಡ್ ಎಲ್ರಿಗೂ ಅಲ್ಲ, ನಿಮ್ಗೆ ಯಾವ್ದು ಪಾರ್ಟ್ ಇಷ್ಟ ಆಗಲ್ವೋ ಅದನ್ನು ಖಂಡಿತ ಸ್ಕಿಪ್ ಮಾಡೋವಂಥ ರೈಟ್ಸ್ ನಿಮ್ಗೆ ಇರುತ್ತೆ, ಸ್ಕಿಪ್ ಮಾಡಿ. ಅದರ್ವೈಸ್ ನಾನು ನಿಮಗೆ ಹೇಳೋ ಅಷ್ಟು ದೊಡ್ಡವಳು ಚಿಕ್ಕವಳು ಗೊತ್ತಿಲ್ಲ. ಒಟ್ಟಿನಲ್ಲಿ ನಾನೇನು ಕಲ್ತಿದ್ದೀನಿ ನನ್ನ ಲೈಫಲ್ಲಿ ಪಾಠಗಳನ್ನ, ಅದನ್ನು ಮಾತ್ರ ಸಂಪೂರ್ಣವಾಗಿ ಆನೆಸ್ಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗಂತ ಎಲ್ಲ ವಿಚಾರ ಎಲ್ಲರಿಗೂ ಗೊತ್ತಿರಲ್ಲ ಫ್ರೆಂಡ್ಸ್. ಕೆಲವೊಬ್ಬರು ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಕೆಲವೊಬ್ಬರು ಚೆನ್ನಾಗಿ ತಿಳ್ಕೊಂಡಿರಲ್ಲ. ಸೊ ನೋಡಿ, ನನ್ನ ಹತ್ರ ಏನು ಕಡಿಮೆ ಇತ್ತು ಆ ವಿಚಾರವಾಗಿ ನಾನು ತಿಳ್ಕೊತಾ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇದೆಲ್ಲ ಗೊತ್ತಾಯಿತು. ಇನ್ನು ಕೆಲವೊಂದು ವಿಚಾರಗಳಲ್ಲಿ ನನಗೇನು ಕೂಡ ಜ್ಞಾನ ಇರಲ್ಲ, ಬಿಕಾಸ್ ನನಗದು ಬೇಡವಾಗಿರುತ್ತೆ. ಇಷ್ಟೇ ಡಿಫ್ರೆನ್ಸ್. ತುಂಬ ಸಿಂಪಲ್ಲಾಗಿ ತಗೊಳ್ಳೋವಂಥ ವಿಚಾರಗಳು ನಮ್ಮ ಲೈಫಲ್ಲಿ ಅದನ್ನು ತುಂಬ ಕ್ರೂಷಿಯಲಾಗಿ ದೊಡ್ಡದಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗೆ ಎಲ್ಲದನ್ನು ಸಿಂಪಲಾಗಿ ತೊಗೊಳ್ಳೋಣ ಅಂತ ನನ್ನ ಮೈಂಡ್ಸೆಟ್ ಯಾವಾಗ ಸೆಟ್ ಆಯಿತೋ ಆವಾಗ ಯಾರು ಏನಂದ್ರೂ, ಯಾರು ಯಾವ ಥರ ಒಪಿನಿಯನ್ಸ್ ಕೊಟ್ಟರು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಏನೋ ಸೋಷಿಯಲ್ ಮೀಡಿಯಾ ಅಂತ ಅಲ್ಲ, ಲೈಫಲ್ಲೇ ಹಂಗಿರ್ಬೇಕು ನಾವು. ಹಂಗಿದ್ದಾಗಲೇ ಎದುರುಗಡೆ ಅಂತ ಬರೋವಂಥ ಅಲೆಗಳನ್ನು ಫೇಸ್ ಮಾಡ್ಬೋದು. ಇಲ್ಲ ಅಂತಂದರೆ ಸಾಧ್ಯ ಇಲ್ಲ ಅಲ್ವಾ. ಸೊ ಇದರಿಂದ ಯಾರಿಗಾದರೂ ಯೂಸ್ ಆಗಿದ್ದರೆ ಖಂಡಿತ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಮೇ ಬಿ ಕೆಲವೊಂದಷ್ಟು ಜನಕ್ಕೆ ಅರ್ಥ ಆಗ್ಬೋದು, ಓಕೆ ದಿವ್ಯಾ ಹೇಳ್ತಾ ಇರೋದು ಯಾರಿಗೋ ನೀಡಿದೆ ಅಂತ. ಆ್ಯಂಡ್ ಇಲ್ಲಿಗೆ ನನ್ನ ಯೋಗ ಕ್ಲಾಸ್ ಮುಗೀತು, ಹಾಗೆ ನಿಮ್ಮ ಜೊತೆ ಮಾತಾಡೋದು ಕೂಡ ಮುಗೀತು. ಆ್ಯಂಡ್ ಇದು ಬಂದು ಯೋನಿ ಮುದ್ರಾ ಮತ್ತು ಸೂರ್ಯ ಮುದ್ರಾ ಅಂತೇಳಿ ಹೆಣ್ಮಕ್ಳಿಗೆ ಸಪ್ರೇಟ್, ಗಂಡ್ಮಕ್ಳಿಗೆ ಸಪ್ರೇಟ್ ಮಾಡಿಸ್ತಾ ಇದ್ರು. ಇದರಿಂದ ಕೂಡ ತುಂಬ ಯೂಸಸ್ ಇದೆ ಫ್ರೆಂಡ್ಸ್. ಇದ್ರ ಬಗ್ಗೆ ಮತ್ತಷ್ಟು ನಾನು ಬೇಕಿದ್ರೆ ಇನ್ನೊಂದ್ಸರಿ ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಲಾಗಿಗೆ ಇಷ್ಟು ಸಾಕು ಅನ್ಸುತ್ತೆ, ಇಲ್ಲಾಂದರೆ ತುಂಬ ಜನ ಬೈಕೊಂಬಿಡೋರೆ. ಇನ್ನು ನಮ್ಮ ಯೋಗ ಬಂದು ಪ್ರೇಯರಿಂದ ಮತ್ತು ಓಂಕಾರದಿಂದ ಮತ್ತು ಗ್ರಾಟಿಟ್ಯೂಡಿಂದ ಕಂಪ್ಲೀಟ್ ಆಗುತ್ತೆ. ಅದು ಕೂಡ ಬೆಸ್ಟ್ ಪಾರ್ಟ್ ಫ್ರೆಂಡ್ಸ್. ಬೆಳಗ್ಗೆನೇ ಎದ್ದು ಇಷ್ಟೆಲ್ಲ ಮುಗಿಸ್ಕೊಂಡು, ಪ್ರಾಣಾಯಾಮ ಮುಗಿಸ್ಕೊಂಡು, ಗ್ರಾಟಿಟ್ಯೂಡ್ ಮೂಲಕ ನಾವು ಡೇನ ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಎಂಥ ಬ್ಲೆಸ್ಸಿಂಗ್ ಡೇ ಗೊತ್ತಾ. ಸೊ ಇದು ಆ್ಯಕ್ಚುಲಿ ರಿಚ್ನೆಸ್ ಅನ್ನೋದು. ನಮ್ಮ ಲೈಫಲ್ಲಿ ರಿಚ್ ಆಗಿರಬೇಕು ನಾವು ಅಂತಂದರೆ ಈ ಥರದೊಂದು ಲೈಫ್ ಸ್ಟೈಲು, ಈ ಥರದೊಂದು ರೋಟೀನ್ಸ್ ಇರಬೇಕು ಅಂತ ನನ್ನ ಪ್ರಕಾರ ಹೇಳ್ತೀನಿ. ನಾನು ಇಷ್ಟೆಲ್ಲ ಮುಗಿಸೋದ್ರೊಳಗಡೆ ನಮ್ಮ ಜಯಂತ್ ಅವ್ರದ್ದು ಕಂಪ್ಲೀಟಾಗಿ ವರ್ಕ್ ಎಲ್ಲ ಮುಗಿಸ್ಕೊಂಡಿರ್ತಾರೆ. ಅಂದರೆ ಜ್ಯೂಸು ಅದು ಇದೆಲ್ಲ ಮಾಡ್ತಾರಲ್ಲ, ABC ಜ್ಯೂಸು, ಆಮ್ಲ ಜ್ಯೂಸು ಮತ್ತು ಪುಡ್ಡಿಂಗ್ಸು, ಸಲಾಡ್ಸು ಅದೆಲ್ಲ ಅಂತ ಹೇಳಿ. ಸೊ ಅದೆಲ್ಲ ಮುಗಿಸ್ಕೊಂಡಿರ್ತಾರೆ. ನಾನಿನ್ನು ಹಾಗೆ ಮೆಲ್ಲಗೆ ಸರಿದು ಸೊ ಎಲ್ಲ ಹೆಡ್ಫೋನ್ಸ್ ಎಲ್ಲ ತೆಗೆದಿಟ್ಟು ಇನ್ನು ನನ್ನ ಶೆಡ್ಯೂಲ್ ಸ್ಟಾರ್ಟ್ ಮಾಡ್ಕೊತೀನಿ. ಯಾಕಂದರೆ ಇಡೀ ದಿನದ ಶೆಡ್ಯೂಲ್ ಆಗಬೇಕಲ್ಲ ಅವತ್ತಿಗೆ. ಪರ್ಸ್ನಲ್ ಕೆಲಸಗಳಂದರೆ ಮನೆ ಕೆಲಸಗಳು ಏನೇನೆಲ್ಲ ಇದೆ, ನಂದು ವಿಡಿಯೋಸ್ ಕೆಲಸಗಳೆಲ್ಲ ಏನೇನಿದೆ ಅಂತ ಹೇಳಿ ಬೋದು ಡಿವೈಡ್ ಮಾಡ್ಕೊಂಡು ಒಂದು ಸರಿ ಬರ್ಕೊಂಡ್ಬಿಟ್ರೆ ನನಗೆ ಆ ಟೆನ್ಷನ್ ಇರಲ್ಲ. ನಾನು ಬರ್ದಿಲ್ಲ ಅಂತಂದರೆ ಹೆಂಗಿರುತ್ತೆ ನನ್ನ ಮೈಂಡ್ ಸೆಟ್ ಅಂತಂದರೆ, ಏನೋ ಮಿಸ್ ಮಾಡ್ಕೊಂಡಿದ್ದೀನಿ, ಏನೋ ಮರ್ತುಬಿಟ್ಟಿದ್ದೀನಿ, ಈ ಥರದ್ದೆಲ್ಲ ಅನ್ನಿಸ್ತಿರುತ್ತೆ. ಜರ್ನಲಿಂಗ್ ಮಾಡೋದು ಬೆಸ್ಟ್, ಅಂದರೆ ತುಂಬ ಬೆಸ್ಟ್ ಪಾರ್ಟ್ ಆಫ್ ಮೈ ಲೈಫ್ ಫ್ರೆಂಡ್ಸ್. ಅದು ನನಗಷ್ಟೇ ಅಲ್ಲ, ತುಂಬ
ಜನರಿಗೂ ಹೌದು. ಜರ್ನಲಿಂಗ್ ಮಾಡೋರನ್ನ ನೋಡಿ ಎಷ್ಟು ಕಾನ್ಫಿಡೆಂಟ್ ಆಗಿರ್ತಾರೆ, ಎಷ್ಟು ಕನ್ಸಿಸ್ಟೆಂಟ್ ಆಗಿರ್ತಾರೆ. ನಾನು ಹಾಗೆ ಇರೋದು. ಹಾಗಾಗಿ ಹೇಳ್ತಾ ಇದ್ದೀನಿ. ಇದು 2 ಗುಣಗಳು ನನ್ನ ಹತ್ರ ಇರಲಿಲ್ಲ ಬಿಫೋರ್. ಜರ್ನಲಿಂಗ್ ಸ್ಟಾರ್ಟ್ ಮಾಡಿದಾಗ ಅದೆಲ್ಲದು ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಚಿಕ್ಕ ಪೇಪರಿಂದ ಸ್ಟಾರ್ಟ್ ಮಾಡಿದ್ದು ನಾನು. ಎಲ್ಲೋ ಒಂದು ಮೂಲೆಯಲ್ಲಿ ಬರ್ಕೋಂತ ಬರ್ತಾ ಇವಾಗ ದೊಡ್ಡದಾಗಿ ಜರ್ನಲಿಂಗ್ ಬುಕ್ಕಲ್ಲೇ ಬರ್ಕೊತೀನಿ. ಸೊ ಹಿಂಗಿರುತ್ತೆ ಜರ್ನಿ. ನಾವೇನೇ ಸ್ಟಾರ್ಟ್ ಮಾಡೋಕೆ ಹೋದ್ರೂ ಕೂಡ ಚಿಕ್ಕದಾಗಿ ಇನ್ನೊಂದು ಸ್ಟಾರ್ಟ್ ಮಾಡಿದಾಗ ಅದು ಬೆಳೀತಾ ಹೋಗುತ್ತೆ. ಸೊ ಸೀರಿಯಸ್ಸಾಗಿ ಕೂತ್ಕೊಂಡು ಎಲ್ಲದೂ ಕೂಡ ಪ್ಲ್ಯಾನ್ ಮಾಡಿಕೊಂಡು ಅಷ್ಟರೊಳಗಡೆ ನನಗೆ ABC ಜ್ಯೂಸ್ ಕೂಡ ಬರುತ್ತೆ. ನಮ್ಮ ಜಯಂತ್ ತಂದು ಕೊಡ್ತಾರೆ. ಅವರೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರಲ್ಲ, ಫ್ರೆಶ್ ಆಗಿ ನನಗೊಂದು ಗ್ಲಾಸ್ ಕೂಡ ಮಾಡಿಕೊಟ್ಟಿರ್ತಾರೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ. ಟೇಸ್ಟ್ ಅಂತ ಸಖತ್ತಾಗಿರುತ್ತೆ ಅಂತ ಹೇಳಿ. ನಾರ್ಮಲಿ ನಾನು ಮಾಡ್ಕೊಳ್ಳೋದಕ್ಕಿಂತ ಅವ್ರು ಮಾಡಿಕೊಟ್ಟಾಗ ತುಂಬ ಚೆನ್ನಾಗಿ ಟೇಸ್ಟ್ ಅನಿಸುತ್ತೆ ಫ್ರೆಂಡ್ಸ್. ಇನ್ನು ಒಳಗಡೆ ಬಂದು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು ಕಡೆ ಗಂಜಿ ರೆಡಿಯಾಗಿದೆ, ಒಂದು ಕಡೆ ಚಹಾ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನಾನು ಸಡನ್ಲಿ ಚಹಾ ಕುಡಿಯಲ್ಲ, ಹಾಗಾಗಿ ನನಗೆ ಮಾಡಿಟ್ಟಿರ್ತಾರೆ. ನಾನು ಜಯಂತ್ ಹೋದ್ಮೇಲೆ, ಮಕ್ಕಳು ಹೋದ್ಮೇಲೆ, ಸೊ ಕೆಲಸ ಎಲ್ಲ ಮಾಡ್ಕೊಳ್ಳುವಾಗ ಚಹಾ ನೋಡಿದೆ ಅಂತಂದರೆ ಅವಾಗ ಬಿಸಿ ಮಾಡ್ಕೊಂಡು ಕುಡಿತೀನಿ. ಇನ್ನು ಪಕ್ಕದಲ್ಲಿ ABC ಜ್ಯೂಸ್, ಆಮ್ಲಾ ಜ್ಯೂಸ್ಗಳೆಲ್ಲ ರೆಡಿ ಇದೆ. ಹಾಗೆ ಇದು ಬಂದು ಗಂಜಿಗೆ ಮೀನ್ಸ್ ನಾವು ಇವಾಗ ಗಂಜಿಗೆ ಈರುಳ್ಳಿ ಹಾಕ್ಕೊಂತೀವಿ ಗೊತ್ತಾ, ಸೊ ಆ ಥರ ಈರುಳ್ಳಿ ಹಾಕ್ಳೋದಕ್ಕೆ ಅವರು ಈರುಳ್ಳಿ ಹೆಚ್ಕೊಂತ ಕೂತ್ಕೊಂಡಿದ್ದಾರೆ. ನಾನಿಲ್ಲಿ ಹಾಡು ಹಾಕ್ಕೊಂಡು ಒಳಗಡೆ ತಿಂಡಿಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಸೊ ಅದನ್ನು ಗೊತ್ತಿಲ್ಲ ಫ್ರೆಂಡ್ಸ್, ಹಾಡು ಹಾಕೊಂಡು ಇನ್ನಂದರೆ ಬೆಳಗ್ಗೆ ಎದ್ದ ತಕ್ಷಣ 1 ಅವರ್ ಇಷ್ಟು ಪ್ರಾಡಕ್ಟಿವಿಟಿ ಆಗಿ ಡೇ ಸ್ಪೆಂಡ್ ಮಾಡಿ ಮತ್ತು ಒಳಗಡೆ ಬಂದು ಈ ಥರ ಹಾಡು ಹಾಕ್ಕೊಂಡು ಸೊ ಡೇನ ಸ್ಟಾರ್ಟ್ ಮಾಡೋದಿದೆಲ್ಲ ನಿಜವಾಗ್ಲೂ ಪೀಸ್ ಅಂತ ಅನ್ಸುತ್ತೆ ನನಗೆ. ತುಂಬ ಇಷ್ಟ. ಬೇಕಾದ್ರೆ ಟ್ರೈ ಮಾಡಿ ಒಂದು ಸಾರಿ. ಏನೂ ಯೋಚನೆಗಳಿರ್ದಿರ ಆರಾಮಾಗಿ ಸ್ಥಿತಿನ ತುಂಬ ಕಂಟ್ರೋಲಲ್ಲಿ ತುಂಬ ಕೂಲಾಗಿ ಇಟ್ಕೊಂಡು ಹಾಡು ಹಾಕ್ಕೊಂಡು ಡೇನ ಸ್ಟಾರ್ಟ್ ಮಾಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಹಾಗೆ ಒಂದು ಕಡೆ ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರೊಳಗಡೆ ಯಾಕೆ ಸುಮ್ಮನೆ ನಿಂತ್ಕೋಬೇಕು, ಹೆಂಗೂ ಹಾಡಿದೆ ಅಂತ ಹೇಳ್ಕೊಂಡು ಹಾಡು ಹೇಳ್ಕೊತ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿಕೊಂಡೆ. ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಗೊತ್ತಾ, ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಸೊ ತರಕಾರಿ ತರದಕ್ಕೆ ಹೋದಾಗ ನಿನ್ನೆ ಕ್ಯಾಪ್ಸಿಕಮ್ ತಂದಿದ್ದೆ. ಕ್ಯಾಪ್ಸಿಕಮ್ ಚಿತ್ರಾನ್ನ ನಾರ್ಮಲ್ ಚಿತ್ರಾನ್ನಕ್ಕಿಂತ ಟೇಸ್ಟಲ್ಲೂ ಬೆಸ್ಟ್ ಆಗುತ್ತೆ. ಮತ್ತೇನು ಘಮ ಅಂದರೂ ಹೇಳಬಾರ್ದು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿರುತ್ತೆ. ಘಮ ಅಂತಿರುತ್ತೆ ಮನೆ ಪೂರ್ತಿ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ತಿಂಡಿ ರೆಡಿ ಮಾಡಿಟ್ಟೆ. ಒಂದು ಕಡೆ ತಿಂಡಿ ರೆಡಿ ಮಾಡಿಟ್ಟು ಹೊರಗಡೆ ತೋರಿಸ್ತಾ ಇದ್ದೀನಿ ನೋಡಿ. ಜಯಂತ್ ಆಲ್ರೆಡಿ ರೈಟ್ ಒಂದು 7 ಗಂಟೆ 7:30 ಒಳಗಡೆ ಹೋಗ್ಬಿಡ್ತಾರೆ. ಸೊ ಯಾಕಂದರೆ ABC ಜ್ಯೂಸ್ ಮತ್ತು ಆಮ್ಲಾ ಜ್ಯೂಸ್ ಇದೆಲ್ಲ ಹೋಗಬೇಕು ಅಂತಂದರೆ ಮಾರ್ನಿಂಗ್ ಟೈಮೇ ಬೆಸ್ಟ್ ಅಲ್ವಾ, ಹಾಗಾಗಿ ಅಷ್ಟೇ. ಹಾಗೆಯೇ ಜಯಂತ್ ಹೋಗೋದ್ರೊಳಗಡೆ ಇವರಿಬ್ರಿಗೂ ಎಬ್ಸಿ ಸ್ನಾನ ಮುಗಿಸ್ಕೊಂಡು ಆಲ್ರೆಡಿ ಅವ್ರದ್ದು ಇವತ್ತು ವೆಡ್ನೆಸ್ಡೇ ಕಲರ್ ಡ್ರೆಸ್ ಹಾಕಿ ರೆಡಿ ಮಾಡಿ ಕೂರಿಸಿದ್ದಾರೆ. ಸೊ ನನ್ನ ಮಕ್ಕಳದು ತುಂಬ ಇಷ್ಟ ಆಗೋ ಗುಣ ಅಂದರೆ ಇದೆ. ಸೀದಾ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಸೀದಾ ಕೂತ್ಕೊಂಡ್ಬಿಟ್ಟಿರ್ತಾರೆ. ತಿಂಡಿ ಹಾಕೊಟ್ಟಿದ್ದೀನಿ ಆಲ್ರೆಡಿ. ಸೊ ನಾನಿನ್ನು ಇಲ್ಲಿ ಒಳಗಡೆ ಬಂದು 1 ಗ್ಲಾಸ್ ಅಂದರೆ 2 ಟೀ ಲೋಟದಷ್ಟು ಮಿಲ್ಲೆಕ್ಸ್ ಮಾಡಿಕೊಟ್ಬಿಡೋಣ, ಹೆಂಗೋ ಸ್ಕೂಲಿಗೆ ಹೋಗ್ತಿದ್ದಾರೆ, ಕುಡ್ದು ಹೋಗ್ತಾರೆ ಅಂತೇಳಿ ಮಿಲ್ಲೆಕ್ಸ್ ರೆಡಿ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ಅಲ್ಲ ಫ್ರೆಂಡ್ಸ್, ನಾನು ಆಲ್ರೆಡಿ ಲಾಸ್ಟ್ ಇಯರೇ ಯೂಸ್ ಮಾಡಿದ್ದೀನಿ. ಮಿಂಚುಗಂತರು ಸಣ್ಣೊಳಗಂತರು ನಾನು ಸಾಲಿಡ್ ಸ್ಟಾರ್ಟ್ ಮಾಡಿದ್ದೆ ಮದರ್ವುಡ್ಡಿಂದ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮತ್ತು ಇದು ಆಲ್ರೆಡಿ ಒಂದ್ಸರಿ ಟ್ರೈ ಮಾಡಿದ್ದೀನಿ ದೊಡ್ಡವ್ರಿಗೆ. ಮತ್ತು ಇವಾಗ ಅಟ್ಲೀಸ್ಟ್ 2 ಡೇಸ್ ಒನ್ಸ್ ಅವರು ಇದನ್ನು ಕುಡ್ದು ಹೋಗಲಿ, ಅಥವಾ ಅವ್ರಿಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಕುಡೀಲಿ. ಈವ್ನಿಂಗ್ ಅಂದರೆ ಈವ್ನಿಂಗ್, ನೈಟ್ ಅಂದರೆ ನೈಟ್, ಒಂದೊಂದ್ಸರಿ ಊಟ ಸರಿಯಾಗಿ ಹೋಗಲ್ಲ ಅವ್ರಿಗೆ, ಅವಾಗ ಇದನ್ನು ಮಾಡಿಕೊಟ್ಬಿಡೋಣ ಅಂತ ಅಂದ್ಕೊಂಡು ತರಿಸಿರೋದು. ಇವಾಗ ಹಾಗೆ ಕೂಡ ಮಾಡ್ತಾ ಇದ್ದೀನಿ. ಅವ್ರು ಯಾವಾಗ ಸರಿಯಾಗಿ ಊಟ ಮಾಡಿರಲ್ಲ ಆವಾಗ, ಅಥವಾ ಬೆಳಗ್ಗೆ ಏನಾದರೂ ಸಲಾಡ್ ತಿಂದಿರಲ್ಲ ಅಂತಂದರೆ ಅವಾಗ, ಸೊ ಇನ್ನು ತಿಂಡಿ ಕಡಿಮೆ ಆಯಿತು, ಖಾರ ಇದೆ ಅಂತಂದೇಳಿ ಬಿಟ್ಟರು ಅಂತಂದರೆ ಅವಾಗ, ಈ ಥರ ನೋಡಿಕೊಂಡು ನೀಟಾಗಿ ಅವ್ರಿಗೆ ಯಾವಾಗ ಸಫಿಷಿಯೆಂಟ್ ಅನಿಸುತ್ತೋ ಅವಾಗ ಮಾಡಿಕೊಡ್ತಾ ಇದ್ದೀನಿ. ಇಟ್ಸ್ ಓಕೆ. ನಾವು ಅವ್ರು ಅಟ್ಲೀಸ್ಟ್ ಕೇಳಿದಾಗ ಕುಡಿತೀವಿ ಅಂತಂದಾಗ ಮಾಡಿಕೊಟ್ರು ಎಷ್ಟು ಬೆಸ್ಟ್ ಅಲ್ವಾ. ಹಾಗೆ ಬೆಲ್ಲದ್ದು ಹಾಕ್ಕೊಡ್ಬೇಕಾ ಉಪ್ಪಿಂದ ಹಾಕ್ಕೊಡ್ಬೇಕಾ ಅಂತಂದರೆ ಮೇನಾಗಿ ನನ್ನ ಮಕ್ಕಳು ಸೆಲೆಕ್ಟ್ ಮಾಡೋದೇ ಉಪ್ಪು. ಸೊ ಬೆಲ್ಲದ್ದಷ್ಟು ತಿಂದು ಅಭ್ಯಾಸ ಇಲ್ಲ, ಸ್ವೀಟ್ನ ಅಷ್ಟು ಇಷ್ಟಪಟ್ಟು ಕೂಡ ತಿನ್ನಲ್ಲ. ಸ್ವೀಟ್ ತಿನ್ನಬೇಕು ಅಂದರೆ ರೇರಾಗಿ ತಿಂತಾರೆ. ಅದಕ್ಕೆ ಉಪ್ಪಲ್ಲಿ ಮಾಡಿಕೊಡ್ತಾ ಇದ್ದೀನಿ. ಓ ಮೈ ಗಾಡ್, ಓ ಮೈ ಗಾಡ್. ಹೊರಗಡೆ ಬಂದು ಸ್ಕೂಲಿಗೆ ಹೆಂಗಪ್ಪ ಕರ್ಕೊಂಡೋಗೋಣ ಅಂತ ಯೋಚನೆ ಮಾಡೋದು ಬಿಟ್ಟು ಎಷ್ಟು ಚೆನ್ನಾಗಿ ಮಳೆ ಬರ್ತಿದೆ ಅಂತ ಹೇಳಿ ಎಂಜಾಯ್ ಮಾಡ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ ಅಲ್ಲ, ಮಳೆ ಅಂದರೆ ಅಷ್ಟು ಇಷ್ಟ ಎಲ್ರಿಗೂ ಕೂಡ. ಇನ್ನು ಹೆಣ್ಮಕ್ಳಿಗೆ ಅಂತಂದ್ರು ಸಖತ್ ಇಷ್ಟ. ಅದು ಒಂಥರ ಎಮೋಷನ್ಸ್ ಅದು ಮಳೆ ಅಂದ್ರೇ. ಸೊ ನಾನೊಬ್ಬಳೇ ಎಂಜಾಯ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೆ. ಹಿಂದ್ಗಡೆ ತಿರುಗಿ ನೋಡ್ತೀನಿ, ನಮ್ಮ ದೊಡ್ಡ ಮೇಡಮ್ ಅವರು ಕೂಡ ಬಂದು ಮಳೇಲಿ ಕೈ ಆಡ್ಕೊಂಡು ನಿಂತಿದ್ಲು. ಅದು ನೋಡೇ ಅನ್ನಿಸ್ತು ಎಷ್ಟು ಆಸೆ ಹೆಣ್ಮಕ್ಳಿಗೆ ಮಳೆ ಅಂದರೆ ಅಂಥೇಳಿ. ಅದಾಗಿದ ತಕ್ಷಣ ಇನ್ನು ಒಳಗಡೆ ಬಂದು ಚಿಟ್ಟಿಗೆ ಒಂದು ಸ್ವಲ್ಪ ತಿನ್ನಿಸ್ತಾ ಇದ್ದೀನಿ. ತಿನ್ನಿಸ್ಕೊತ ಅವನಿವತ್ತೇನೋ UT ಇದೆ, ಯೂನಿಟ್ ಟೆಸ್ಟ್ ಅಂತ ಹೇಳ್ದ. ಹಾಗಾಗಿ ಅಮ್ಮ ಇದನ್ನೆಲ್ಲ ಓದಿದ್ದೀನಿ.
ಒಂದ್ಸರಿ ಚೆಕ್ ಮಾಡಿ ನೀನು ನಾನು ಹೇಳ್ತೀನಿ ಅಂತಂದಾಗ ಅವನಿಗೆ ಕುತ್ಕೊಂಡು ಕೇಳ್ತಾ ಇದ್ದೀನಿ. ಒಂದು ಲೆಕ್ಕದಲ್ಲಿ ಅವ್ರ ಮಿಸ್ಗಿಂತ ಸ್ವಲ್ಪ ಸ್ಟ್ರಿಕ್ಟ್ ಫ್ರೆಂಡ್ಸ್, ಅದಕ್ಕೆ ಹಿಂಗೆ ಕುತ್ಕೊಂಡಿರ್ತಾರೆ ನನ್ನ ಮುಂದೆ ಸೈಲೆಂಟಾಗಿ. ಅದು ಬಿಟ್ಟರೆ ಎಲ್ಲರೂ ಕೂಡ ಭಾರಿ ಚೂಟಿನೇ. ಅವಳು ನಮ್ಮ ದೊಡ್ಡೋಳು ಕೂಡ ಅಷ್ಟೇ, ಇವನು ಕೂಡ ಅಷ್ಟೇ. ಒಳ್ಳೆ ಫೀಡ್ಬ್ಯಾಕ್ ಅಂತೂ ಇದೆ ಸ್ಕೂಲಲ್ಲಿ. ಹಾಗಾಗಿ ಅಷ್ಟರ ಮಟ್ಟಿಗೆ ಇಲ್ಲ. ಜಸ್ಟ್ ಒಂದೊಂದು ಸಾರಿ ಕುತ್ಕೊಂಡು ನೀಟಾಗಿ ಹೇಳ್ಕೊಡ್ತೀನಿ ಅಷ್ಟೇ. ಅಂದರೆ ಯಾವ ಥರ ಓದಬೇಕು, ಯಾವ ಥರ ಅರ್ಥ ಮಾಡ್ಕೋಬೇಕು ಅಂತ. ಅವ್ರನ್ನೆಲ್ಲ ಸ್ಕೂಲಿಗೆ ಬಿಟ್ಟು ಬಂದು ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತಾಯಿತು. ಒಂದು ಸ್ವಲ್ಪ ತಲೆ ಏನೋ ಹುಳ ಓದ್ಕೊಂಡ್ಬಿಡ್ತು, ಮೀಸೋದ್ರ ಬಗ್ಗೆ. ಅದೆಲ್ಲ ಕ್ಲಿಯರ್ ಮಾಡಿ ಇವಾಗ ಮನೆ ಕಸ ಎಲ್ಲ ಹೊಡೆದು ಫ್ರೆಶ್ ಅಪ್ ಆಗೋದಕ್ಕೆ ಹೋಗಬೇಕು. ಇನ್ನು ನಾನು ಮಿಂಚು ಸ್ನಾನ ಮುಗಿಸ್ಕೋಬೇಕು. ಸ್ನಾನ ಹೋಗೋದಕ್ಕಿಂತ ಮುಂಚೆ ನಾನೊಂದು ರೆಮಿಡಿನ ಕನ್ಸಿಸ್ಟೆಂಟಾಗಿ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮ್ಮ ಹತ್ರ ತೋರಿಸೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಇದೇನಂತಂದರೆ ಆಲೂಗಡ್ಡೆ. ಇದನ್ನು ದಿನ ಒಂದೊಂದು ಅಷ್ಟು ಕೊಯ್ದು ಮೇಲ್ಗಡೆ ಇದ್ರ ರಸ ಇರುತ್ತಲ್ಲ ಅದನ್ನು ಫೇಸ್ಗೆ ಅಪ್ಲೈ ಮಾಡ್ತಾಯಿದ್ದೀನಿ. ನಡುವೆ ಈ ಥರ ಚಾಕುವಿಂದ ಈ ಥರ ಚೆನ್ನಾಗಿ ಸ್ಕ್ವೀಸ್ ಮಾಡೋ ರೀತಿ ಮಾಡಿಕೊಂಡ್ರೆ ರಸ ಇದೇಳುತ್ತೆ. ಆ ರಸನ ನಮ್ಮ ಫೇಸಿಗೆ ಜಸ್ಟ್ ಮಸಾಜ್ ಮಾಡ್ಕೋಬೇಕು. ಇದರಿಂದ ಚೆನ್ನಾಗಿ ಕಲೆ ಮೀನ್ಸ್ ಹಳೆಯ ಕಲೆ ಇದ್ರೂ ಅಷ್ಟೇ, ರೀಸೆಂಟ್ಲಿ ಆಗಿರೋ ಕಲೆಗಳಿದ್ರೂ ಅಷ್ಟೇ ತುಂಬ ಬೇಗ ರೆಡ್ಯೂಸ್ ಆಗುತ್ತೆ. ಬಿಫೋರೆಲ್ಲ ನಾನು ಯೂಸ್ ಮಾಡಿರೋದಿದೆ ಫ್ರೆಂಡ್ಸ್, ತುಂಬ ಪವರ್ಫುಲ್ ರೆಮಿಡಿ ನನಗಿದು. ಇತ್ತೀಚೆಗೆ ಸ್ವಲ್ಪ ಕಲೆಗಳು ಅನ್ನಿಸ್ತಾ ಇದೆ ಫೇಸಲ್ಲಿ. ಅದೇನೋ ಪಿಂಪಲ್ಸ್ ಆಗಿ ಅದು ಕಲೆಗಳಾಗಿ ಉಳ್ಕೊಂಡ್ಬಿಡ್ತಾ ಇದೆ. ನನಗೆ ಯಾವತ್ತೂ ಈ ಥರ ಆಗಿರಲಿಲ್ಲ ಆ್ಯಂಡ್ ಇತ್ತೀಚೆಗೆ ಆಗ್ತಾ ಇದೆ. ಹಾಗಾಗಿ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಶೇರ್ ಮಾಡಿದೆ. ನಿಮ್ಗೆ ಏನಾದರೂ ತೀರಾ ಕಲೆಗಳಿದೆ ಫೇಸ್ ಅಂತಂದರೆ ಸೊ ಬ್ಲೈಂಡಾಗಿ ಇದನ್ನು ಜಸ್ಟ್ ಯೂಸ್ ಮಾಡಿ ಅಷ್ಟೇ. ಸುಮ್ಮನೆ ತೊಗೊಳ್ಳಿ, ಒಂದು ಆಲೂಗಡ್ಡೆನ ತಿಕ್ಕಿ ಅಥವಾ 2 ಡೇಸ್ ಒನ್ಸ್ ಅಟ್ಲೀಸ್ಟ್ ಇದನ್ನು ತಿಕ್ಕಿ ಒಂದು 3-4 ದಿನ ಆದಮೇಲೆ ನೋಡಿ. ಅದಾದಮೇಲೆ ಏನಾದರೂ ನಿಮಗೆ ಓಕೆ ಅಂತ ಅನ್ನಿಸ್ತು ಅಂದರೆ ಕಂಟಿನ್ಯೂಸ್ 1 ಡೇ ಬಿಟ್ಟು 1 ಡೇ ಇದರ ಸುಮ್ಮನೆ ಮಸಾಜ್ ಮಾಡ್ತಾನೆ ಇರಿ. ನಿಮಗೆ ಗೊತ್ತಿಲ್ದಂಗೆ ಫೇಸ್ ಯಾವಾಗ ಕ್ಲಿಯರ್ ಆಗುತ್ತೋ ಹಾಗೆ ಆಗುತ್ತೆ. ಯಾಕಂದರೆ ಇದು ಅಷ್ಟು ಪವರ್ಫುಲ್ ರೆಮಿಡಿ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಅನಿಸುತ್ತೆ, ಬಟ್ ನಾವಂತೂ ಬಿಲೀವ್ ಮಾಡ್ತೀವಿ. ಯಾಕಂದರೆ ನಾವು ನಾನು ನಮ್ಮ ಅಕ್ಕ ಸುಮ್ಮನೆ ಕೂತ್ಕೊಂಡು ನಮ್ಮ ಚಿಟ್ಟಿ ಹುಟ್ಟಿದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ದಂಗೆ ಇದನ್ನು ಸ್ಟಾರ್ಟ್ ಮಾಡಿದ್ದು. ಅವಾಗ ಹೆಂಗಾಗಿತ್ತು ಗೊತ್ತಾ ನನ್ನ ಫೇಸ್ ಅನ್ನೋದು. ಅವತ್ತಿಂದ ಇವತ್ತಿನವರೆಗೂ ನಾನು ತುಂಬ ಬಿಲೀವ್ ಮಾಡ್ತೀನಿ ಈ ಆಲೂಗಡ್ಡೆ ಮಸಾಜ್ನ. ಒಂದು ಚೂರು ಜಾಗ ಇಲ್ದಿರೋಷ್ಟು ಕೆಟ್ಟೋಗಿತ್ತು ನನ್ನ ಫೇಸ್. ಸೊ ಮೇನ್ ಇಂಗ್ರೀಡಿಯೆಂಟ್ ಬಂದು ಇದೆ ನೋಡಿ, ನನ್ನ ಸ್ಕಿನ್ನನ್ನು ಮತ್ತೆ ನಾನು ನೋಡ್ಕೊಳ್ಳೋ ರೀತಿಯಾಗಿ ಮಾಡಿದ್ದು ಅಂದರೆ ಅದಕ್ಕೆ ನಾನು ಇದನ್ನು ತುಂಬ ಬಿಲೀವ್ ಮಾಡ್ತೀನಿ. ಮತ್ತು ಇತ್ತೀಚೆಗೆ ಇಲ್ಲಿ ನೋಡಿ ಹೆಂಗಾಗಿದೆ ಇದು. ಸೊ ಇದು ಹಿಂಗಾಗಿದೆ, ನನಗೊಂಥರ ಕಾಣಿಸ್ತಾ ಇದೆ ವೀಡಿಯೋಸಲ್ಲೆಲ್ಲ, ಇಲ್ಲಿಂದ ಕಲೆ ಅನ್ನಿಸ್ತಾ ಇದೆ. ಅದಕ್ಕೆ ಆಲೂಗಡ್ಡೆ ನೆನಪು ಬಂತು. ಓಕೆ ತಿಕ್ಬಿಡೋಣ ಬಿಡು ಅಂತ ಅಂದ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇದನ್ನು ಈ ಥರ ಚೆನ್ನಾಗಿ ಮಸಾಜ್ ಮಾಡ್ತೀವಲ್ಲ, ಮಸಾಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ಡ್ರೈ ಆಗೋದಕ್ಕೆ ಬಿಡಬೇಕು. ಮತ್ತು ಎಷ್ಟು ಸ್ಮೂತ್ ಆಗುತ್ತೆ ಗೊತ್ತಾ, ಸ್ಕಿನ್ ಅಂತೂ ಮಸ್ತ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ. ಇನ್ನೇನು ಸ್ನಾನಕ್ಕೆ ಹೋಗಬೇಕು, ಹಂಗಾಗಿ ಇದನ್ನು ತಿಕ್ಕೊತಾ ಇದ್ದೀನಿ. ತಿಕ್ಕೊಂಡು ಒಂದು ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಜಯಂತ್ ಮಾಡ್ಕೊಂಡಿರ್ತಾರೆ ಬೆಳಗ್ಗೆನೇ, ನಾನು ಬೆಳಗ್ಗೆನೇ ಟೀ ಕುಡಿಯಲ್ಲ, ಹಾಗಾಗಿ ಅದು ಹಾಗೆ ಇರುತ್ತೆ. ಚೆಲ್ಲೋದಕ್ಕೆ ಮನ್ಸು ಬರೋಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಂಡು ಕುಡಿದ್ಬಿಡ್ತೀನಿ. ಈ ಥರ ಟೈಮಿಂಗ್ಸಲ್ಲಿ ಎಲ್ಲ ಕೆಲಸ ಮುಗೀತು ಹಬ್ಬ ಅಂತ ಅನ್ಸುತ್ತಲ್ಲ ಜೀವ, ಅವಾಗ ಒಂದು ಸ್ವಲ್ಪ ಟೀ ಬೇಕು ಅಂತ ಅನಿಸುತ್ತೆ. ಅದರ್ವೈಸ್ ನಾನು ಟೀ ಅಡಿಕ್ಟೆಡ್ ಏನಲ್ಲ. ಸೊ ಏನಾದರೂ ಇದನ್ನು ಬಿಟ್ಬಿಡ್ಬೇಕು ಅಂತ ಅನಿಸುತ್ತಲ್ಲ, ಮನ್ಸು ಆ ಕಡೆನೇ ಜಾಸ್ತಿ ಹೋಗುತ್ತೆ. ಹಾಗಾಗಿ ನಾನು ಇದನ್ನು ಬಿಡಲೇಬೇಕು ಹಾಗೆ ಹಿಂಗೆ ಅಂತ ಏನು ಡಿಸೈಡ್ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್. ಕೆಲವೊಂದು ಹಾರ್ಮ್ಫುಲ್ ಅಂತ ಅನಿಸುತ್ತೆ, ಅದನ್ನು ಕಟ್ನಿಟ್ಟು ನಿಲ್ಲಿಸ್ಬಿಡ್ತೀನಿ. ಬಟ್ ಇನ್ನು ಯಾಕೋ ಮನಸ್ಸಿಗೆ ಟೀ ಅನ್ನೋದು ಬಂದಿಲ್ಲ. ಯಾಕಂದರೆ ನಮ್ಮ ಅಮ್ಮರ ಮನೆಗೆ ಹೋಗ್ಬಿಟ್ರೆ ನಾವು ಎಲ್ಲರೂ ಕುತ್ಕೊಂಡು ಟೀ ಕುಡಿಯೋದು ಒಂಥರ ರಿಚುವಲ್ ನಮ್ಗೆ, ಅದು ಒಂಥರ. ಹಾಗಾಗಿ ಅದು ನಾನು ಬಿಡಬೇಕಂತಂದ್ರೂ ಆಗಲ್ಲ. ಅದಕ್ಕೆ ಸ್ವಲ್ಪ ಟೀ ಕುಡಿತೀನಿ, ತುಂಬ ಕಡಿಮೆ ನಾನು ಟೀ ಕುಡಿಯೋದು. ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಂಡು ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಇಲ್ಲಿ ನೋಡಿ, ಇದರಲ್ಲಿ ರಸನೇ ಬರಲ್ಲ ಆ್ಯಕ್ಚುಲಿ. ಸೊ ಈ ಥರ ಸ್ಕ್ವೀಸ್ ಮಾಡ್ಕೊಳ್ಳೋಕ್ಕೆ ನನಗೆ ಹೆಲ್ಪ್ ಆಗೋದಕ್ಕೆ ಚಾಕುವಿಂದ ಕೊಯ್ಕೊಂಡಿರ್ತೀನಿ. ಹಿಂಗೆ ಹಿಂಡ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ರಸ ಬರುತ್ತೆ. ಹಂಗಾಗಿ ಇದನ್ನು ಈ ಥರ ಮಸಾಜ್ ಮಾಡ್ಕೋಬೋದು. ಪಿಗ್ಮೆಂಟೇಷನ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಸೊ ಟ್ರೈ ಮಾಡಿ ಫ್ರೆಂಡ್ಸ್. ನಾನು ಮಿಂಚು ಫ್ರೆಶ್ ಅಪ್ ಆದ್ವಿ, ಆದರೆ ನಾನು ರೆಡಿ ಆಗಿಲ್ಲ. ನಂದು ಇನ್ನೂ ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ರೆಡಿ ಆಗಬೇಕು. ಬಟ್ ಮಾಯ್ಶ್ಚರೈಸರ್ ಒಂದೇ ಹಚ್ಚಿರೋದು. ಇಲ್ಲಿ ನೋಡಿ, ಈ ಗೊಂಬೆನ ರೆಡಿ ಮಾಡಿದ್ದೀನಿ. ಸ್ನಾನ ಮುಗಿಸ್ಕೊಂಡು ರೆಡಿ ಆಗಿದ್ದಾಳೆ, ಏನು ಚೆನ್ನಾಗಿ ಕಾಣಿಸ್ತಾಳೆ. ಆದರೆ ಅಳು ಮುಖ ಯಾಕೆ ಗೊತ್ತಾ, ಇವಾಗ ಹೊರಗಡೆ ಹೋಗಬೇಕು ಅಂದಿದ್ದಕ್ಕೆ ರೆಡಿ ಆಗಿದ್ದಾಳೆ. ಅಕ್ಕನ ಕರ್ಕೊಂಬರೋದಕ್ಕೆ ಹೋಗೋಣ ಅಂಥೇಳಿ. ಇನ್ನೂ 1 hour ಟೈಮ್ ಇದೆ, ಆದ್ರೂ ಕೂಡ ಹೊರಗಡೆ ಹೋಗೋಣ ಬಾ ಅಂಥೇಳಿ ಅಳ್ತಾ ಇದ್ದಾಳೆ. ಎಂದು ಪದಮ್ಮು ಒಟ್ಟಿನಲ್ಲಿ ಗಾಡಿ ಸುತ್ತಬೇಕು ಫ್ರೆಂಡ್ಸ್, ಅದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ಮಿಂಚು ಫ್ರಾಕೆ ಬರ್ತಾ ಇದೆ ಮಿಂಚು 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 ಫ್ರಾಕು ಸಿಕ್ತಾಗಿದ್ದಾಳೆ. ಸೊ ಈಗ ನಂದು ತುಂಬ ಕೆಲಸಗಳಿದೆ ಫ್ರೆಂಡ್ಸ್. ಇವಳನ್ನ ಬಿಟ್ಟು ಬಂದ್ರೇ ನನ್ನ ಕೆಲಸ ಆಗೋದು, ಇಲ್ಲಾಂದರೆ ಇಷ್ಟ ಹಿಂಗೆ ಹೋಗ್ತಾ ಇರುತ್ತೆ ದಿನಗಳು. ಇನ್ನು ಅವಳನ್ನ ಕರ್ಕೊಂಡ್ಬಂದು ಅವಳನ್ನ ಬಿಟ್ಟು ಬಂದು ನಂದು ಪ್ರಮೋಷನ್ ಶೂಟ್ಸ್ ಎಲ್ಲ ಇದೆ, ವರ್ಕ್ ಇದೆ, ಅದನ್ನು ಇನ್ನು ಕಂಟಿನ್ಯೂ ಮಾಡಬೇಕು. ಹಾಂ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಮಿಟ್ಟನ್ನ ಹೋಗಿ ಕರ್ಕೊಂಬಂದೆ ಸ್ಕೂಲಿಂದ ಬಂದು. ಇವಾಗ ಕರ್ಚಿಕಾಯಿ ತಂದಿದ್ದೆ ಅಲ್ಲಿಂದ, ಮಿಟ್ಟು ತಿಂದ್ಲು. ಚೆನ್ನಾಗಿತ್ತಮ್ಮ ಕರ್ಚಿಕಾಯಿ? ಚೆನ್ನಾಗಿತ್ತು. ಅದನ್ನು ಇವಳು ಸ್ವಲ್ಪ ಇಸ್ಕೊಂಡು ತಿಂದ್ಲು. ಮಿಟ್ಟು ಹೋಗಿ ಫಸ್ಟ್ ನೀನು ಡ್ರೆಸ್ ಚೇಂಜ್ ಮಾಡ್ಕೋಬೇಕು, ಬೇಗ ಹೋಗಿ, ಸರಿನಾ? ಹಾಂ ಸರಿ ತೋರಿಸ್ತೀನಿ. ಇವಳು ನೋಡಿ ಏ ಮಿಂಚು ಅದನ್ನೆಲ್ಲ ಪೆಟ್ಟು ನೋಡ್ರಿ ಈಗ ಹೆಂಗೆ ಮಾಡ್ತಾಳೆ ಅವಳು.
అది నిలబెట్టు ఎట్టా అది నిలబెట్టేది వస్తలేదా నిలబెట్టు తడి ఏ ನಾನು ಸ್ವಲ್ಪ ಮಾಡಿದ್ರೆ ಅವಳು ಜಾಸ್ತಿ ಮಿಂಚು ಅಯ್ಯೋ ಬಿಡಿಸ್ತಾಳೆ ನೋಡು ಕೋತಿ ಮಿಂಚು ಏ ನಿದ್ದೆ ಚಿಂಡ್ಲ ನಿಕ್ಕಿ ಪದ ಬೊಜ್ಜೆ ಪದ ಬಾಯ್ ಶಬಾಷ್ ನೋಡಿ ನಾನು ನೋಡಿ ನಗ್ತಾಳೆ ಎಲ್ಲ ಥರ ಆಟ ಎಲ್ಲ ಥರ ನಾಟಕ ಎಲ್ಲ ಥರ ಸೋಗ್ಲು ನಮ್ಮ ಮಿಂಚಕ್ಕ ವಾವ್ ಏಮದಿ ಅಕ್ಕಕ್ಕೆ ಸೊಕ್ಕು ಹೊಡೆದ್ಲು ಮಿಂಚು ಏಮಮ್ಮ ಅಕ್ಕಕ್ಕೆ ಇದು ಹಠ ಹೊಡೆದು ಅವ್ರು ಕೊಡಬೇಕು ಅಂದರೆ ಕುಣಿತಾಳೆ ಮಿಂಚು ಹಂಗೆ ಮಾಡಿ ಮತ್ತೆ ಪಾಪು ಕಾದೆ ಕೋತಿ ಕಾದು ಕೋತಿ ಮಿಂಚು ಸರ್ಪ್ರೈಸ್ ಅಂತೆ ಅಯ್ಯಪ್ಪ ಸರ್ಪ್ರೈಸ್ ಆಡ ವಾವ್ ಅಂತಾಳೆ ಎಲ್ಲ ಆಟಗಳು ಇರ್ತವೆ ನೋಡೋದಕ್ಕೆ 2 ಕಣ್ಣು ಸಾಲದು ಹಂಗೆ ಆಟಗಳು ಅವಳು ಸರ್ಪ್ರೈಸ್ ಕೊಡ್ತಾಳಂತೆ ಇವಳು ವಾವ್ ಅಂತಾಳಂತೆ ಯಾರು ಹೇಳ್ಕೊಡ್ತಾರೆ ನಿಮ್ಗೆ ಇದೆಲ್ಲ ಹಾಂ ಇದು ನಮ್ಮ ದೊಡ್ಡದು ಒಂದು ಪ್ರಶ್ನೆ 1000 ಉತ್ತರ. ನಾನೀಗ ನನ್ನ ವರ್ಕ್ ಮಾಡೋದಕ್ಕೆ ಅಂತ ಕೂತಿದ್ದೀನಿ. ಜಯಂತ್ ಇನ್ನೇನು ಅರ್ಧ ಗಂಟೆ ಬರ್ತಾರೆ ಅಂತೇಳಿ. ಅವಳು ಯಾವ ರೇಂಜಲ್ಲಿ ಹಾಲು ತೊಗೊಂಡು ಹೋದ್ಲು ಅಂದರೆ ಇನ್ನೇನು ಮಲ್ಕೊಂಡ್ಬಿಡ್ತಾಳೆ ಅಂತಂದರೆ ಹಾಲು ಕುಡಿದು ಓಡಿ ಬಂದಿದ್ದಾಳೆದು. ಈ ಥರ ಎಲ್ಲ ಆಟಾಡ್ತಾಳೆ, ಎಲ್ಲ ಕಿತ್ಮೆ ಕೆಲಸ. ಇವಾಗ ನಮ್ಮ ದೊಡ್ಡಕ್ಕ ಅಂದರೆ ನಮ್ಮ ದೊಡ್ಡಕ್ಕೊಂದು ಎಲ್ಲ ಕಚಾಟಿ ಮಾಡೋದು, ಅಲ್ಡೋದು. ಮಿಟು ನೀನು ಹಂಗೆ ಮಾಡೋದು ಕಲ್ತ್ಬಿಟ್ಟಿದ್ಯಾ ನಿಮ್ಮ ಅಣ್ಣನ ಥರ? ಆಟಾಡು. ಆದರೆ ಮತ್ತೆ ಏನು ಮಾಡಬೇಕು? ಇವ್ ನೋಡ್ರಿ, ಇಲ್ಲಿ ಇವಳು ಪಿಸ್ತೂಲ್ ಮಾಡ್ಕೊಂಡಿದ್ದಾಳೆ ಕೈಯಲ್ಲಿ, ಶೂಟ್ ಮಾಡಕ್ಕೆ ಬಂದಿದ್ದಾಳೆ. ಇವೆಲ್ಲ ಆಟಗಳು ಅವ್ರ ಅಣ್ಣ ಅಕ್ಕನ ಜೊತೆ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಅಂದರೆ ಹಾಂ. ಅದೇ ಮತ್ತೆ ನೀನು ನಿಮ್ಮ ಅಣ್ಣ ಇಬ್ಬರು ಅವರೇ, ಅವಳಿಗೆಲ್ಲ ಹೇಳ್ಕೊಡ್ತೀರಿ, ಅವಳೆಲ್ಲ ಕಲಿತಾಳೆ. ಪಾಪುಗೆ ಆಯಾಗಿತ್ತಾ? ಆಯಾಗಿತ್ತಾ ನಿಮ್ಮ ಪಾಪುಗೆ? ಮತ್ತೆ ఏమిది ఏమి ಆಯಾಗೈತಾ? ಎವರ್ ಸೇಸಿಂದಿ? ನಮ್ಮ ಮನೆಯಲ್ಲಿ ಒಂಥರ ಈ ಕಾಗೆಗಳು ಕಾ 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 ಅಂತೀವಲ್ಲ, ಹಾಗೆ ಮಿಂಚು 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 ಅಂತಲೇ ಇರ್ತೀವಿ. ಪ್ಲಾಸ್ಟರ್ ಅಂಟಿಯಲ್ಲ. ಪಾಪು ಎಂದಪ್ಪ? ಅಯ್ಯೋ ಅಯ್ಯೋ ಡೌ ಬಂತು ನಮ್ಮದು ಹುಲಿ ಪಾಪು. చూడండి బయట ఎవరు వచ్చి చూడు, ఎవరు వచ్చి చూడండి. ಏನ್ ಅರ್ಥ ಆಯ್ತು ನಿನಗದು? ಒಂದು ಅರ್ಥ ಆಗ್ಲಿಲ್ಲ ನಿನಗೆ? ಏಮಿಟ್ಟು ಪಪ್ಪ ನೋಡೋದು ನಿನಗೆ ಅಂತಂದ್ರೆ ಸರ್ಪ್ರೈಸ್. ಬೇಗ ಹೋದ್ರೆ ಸರ್ಪ್ರೈಸ್. ಪಪ್ಪಾಯ. ಮಮ್ಮಿ ಇನ್ನೊಂದಂದಲ್ಲಿ ನೋಡೋಳು. ಮಮ್ಮಿ ಮಿಂಚು ಅಕ್ಕ ವಟ ಏನು చెప్పు? ಮುದ್ದು ಮಾಡ್ಲಿ. ಏನು ಅಕ್ಕ ಅಣ್ಣಿಯಕ್ಕನಾ? ಯಾಕೆ ಇವಳು ಹಣ್ಣು ಕೊಡಲಿಲ್ಲ ಅಂತ ನೀವೇ ಇಬ್ಬರೇ ಹೆಚ್ಕೊಂಡು ಕೂತ್ಕೊಂಡಿದ್ದೀರಾ? ನೋಡಿ, ಜಯಂತಿಲಿ ಪಪ್ಪಾಯ ಹೆಚ್ಕೊಡ್ತಿದ್ದಾರೆ. ನಮ್ಮ ಮನೇಲಂದ್ರೆ ಪಪ್ಪಾಯ ಹಬ್ಬ ಫ್ರೆಂಡ್ಸ್. ಪಪ್ಪಾಯ ಅಂದರೆ ಸಖತ್ ಇಷ್ಟ ಎಲ್ರಿಗೂ. ಅಕ್ಕ ಇದೆ ಸುಡ, ಮೆಚ್ಚು ಸುಡ, ಅದಕ್ಕೆ ಇವಳು ಸಿಟ್ಟ ಬಂದಿದ್ದಳು. ಮಿಂಚು ಹ್ಯಾಪಿ. ಅಯ್ಯೋ ಬೇಡ, ಆ ಕಡೆ ಇಡೋ ಅದನ್ನು, ಬೇರೆ ಕೊಡೋಳಿಗೆ. ಇಲ್ಲಾಂದ್ರೆ ಮಮ್ಮಿ ಒಂದು ಬಟ್ಲಲ್ಲಿ ಹಾಕೊಡು. ಮಮ್ಮಿ ಅಲ್ಲ, ಒಂದು ಸ್ಪೂನ್ ಹಾಕೊಟ್ಬಿಡು ಅವ್ರಿಗೆ. ಏ
ಆ್ಯಂಡ್ ಇಲ್ಲಿ ಇದು ಈವ್ನಿಂಗ್ ಫ್ರೆಂಡ್ಸ್ ಆಲ್ರೆಡಿ ಚಿಟ್ಟಿಂಗ್ ಕೂಡ ಕರ್ಕೊಂಬಂದಾಯಿತು. ಇನ್ನು ಟ್ಯೂಷನಿಗೆ ಕಳಿಸಿ ಟ್ಯೂಷನಿಂದು ಕೂಡ ವಾಪಸ್ ಕರ್ಕೊಂಬಂದಾಯಿತು. ಸುಮಾರು 8-8:30 ಹಂಗೆ ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಿರೋದು. ಈ ಗ್ಯಾಪಲ್ಲಿ ನಾನು ನನ್ನ ಕೆಲಸಗಳು ಅಷ್ಟು ಏನಿತ್ತು ಅದನ್ನು ಮುಗಿಸ್ಕೊಳ್ಳೋದಕ್ಕೆ ಟೈಮ್ ಆಯಿತು. ಸೊ ನನ್ನದು ಕೆಲಸಗಳು ಹಾಗೆ ಇರುತ್ತೆ ಫ್ರೆಂಡ್ಸ್, ತುಂಬ ಹೆವಿ ಇರುತ್ತೆ. ಸಮ್ಟೈಮ್ಸ್ ಬ್ರ್ಯಾಂಡ್ಸ್ ಅಂತಂದರೆ ಅಷ್ಟು ಸುಲಭ ಇರಲ್ಲ. ಸೊ ಜಾಸ್ತಿ ಕೆಲಸ ಇರುತ್ತೆ, ಅದಕ್ಕೆಲ್ಲ ಟೈಮ್ ಕೊಡಬೇಕಾಗಿರುತ್ತೆ. ಅದರ ನಡುವೆ ನಮ್ಮ ಒಂದು ಮನೇಲಿ ಚಿಕ್ಕ ಪುಟ್ಟ ಕೆಲಸಗಳು, ಈ ಮಿಂಚಕ್ಕನ್ನ ನೋಡ್ಕೊಳ್ಳೋದು, ಹಾಲಂದರೆ ಹಾಲು, ಉಚ್ಚಿ ಕಕ್ಕ ಎಲ್ಲ ಆಗುತ್ತೆ ಫ್ರೆಂಡ್ಸ್. ಮತ್ತು ಸಾಮಾನ್ಯ ಅಲ್ಲ, ಇರೋ 4 ತಾಸಲ್ಲಿ 2 ತಾಸು ಅವಳಿಗೆ ಹೋಗಿರುತ್ತೆ. ಮತ್ತು ಸಮ್ಟೈಮ್ಸ್ ಬಂದು ಮುದ್ದಾಡ್ಕೊತ ಕೂತ್ಕೊಂಡ್ಬಿಟ್ಟಿರ್ತಾಳೆ ನನ್ನ, ಅದನ್ನು ಕೂಡ ಟೈಮ್ ಹೋಗಬೇಕಾಗುತ್ತೆ. ಇನ್ನು ನಾನು ಊಟ ಮಾಡಿಕೊಂಡೆ ಆಲ್ರೆಡಿ, ಅನ್ನ ಸಾರು. ಸೊ ಜಯಂತ್ ಇವಾಗ ಊಟ ಮಾಡ್ತಿದ್ದಾರೆ. ನಾನಿಲ್ಲಿ ಕಂಪಲ್ಸರಿ ಡೈಲಿ ನನ್ನ ಮಕ್ಕಳದು ಏನೋ ಡೈರಿ ಚೆಕ್ ಮಾಡೋದು, ಅದರಲ್ಲಿ ಏನು ಮಿಸ್ಟೇಕ್ ಮಾಡ್ತಿದ್ದಾರೆ, ಏನಾದ್ರು ತೊಗೊಂಡೋಗ್ಬೇಕಾ, ಏನಾದರೂ ಬೇಡವಾ, ಏನು ಕಂಪ್ಲೀಟ್ ಮಾಡಬೇಕು, ಇದನ್ನೆಲ್ಲ ನೋಡಿಕೊಂಡು ಹೋಮ್ವರ್ಕ್ ಬರೆಸ್ತಾ ಇರ್ತೀನಿ. ಸೊ ಇಲ್ಲಿ ನೋಡಿ ಏನು ಮಾಡ್ತಿದ್ದಾರೆ, ತರಲೆ ಕೆಲಸ. ಒಬ್ಬರನ್ನೊಬ್ಬರು ಕಾಲು ಎಳಿತಾರೆ ಅಂತಂದರೆ ಇವರು ಎಷ್ಟರ ಮಟ್ಟಿಗೆ ಅಂತಂದರೆ ಅಷ್ಟರ ಮಟ್ಟಿಗೆ ಆಟಾಡ್ತಿರ್ತಾರೆ. ನೋಡೋದಕ್ಕೊಂಥರ ಖುಷಿನೂ ಹೌದು, ತಲೆನೋವು ಕೂಡ ಹೌದು. ಆ್ಯಂಡ್ ಫಸ್ಟ್ ಟೈಮ್ ಮಿಟ್ಟುಗೆ ನಾನು ಇವತ್ತು ಡ್ರಾಯಿಂಗ್ ಹೇಗೆ ಮಾಡೋದು ಅಂತೇಳಿ ಕಲಿಸ್ಕೊಡ್ತಾ ಇದ್ದೀನಿ. ಡ್ರಾಯಿಂಗ್ ಅಲ್ಲ, ಪೇಂಟಿಂಗ್. ಡ್ರಾಯಿಂಗಿಗೆ ಪೇಂಟಿಂಗ್ ಹೇಗೆ ಮಾಡೋದು ಅಂತ ನಮ್ಮ ಚಿಟ್ಟಿಗೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಅವ್ರು ಆಲ್ರೆಡಿ ಸಕ್ಕತ್ತಾಗಿ ಮಾಡ್ತಾನೆ ಡ್ರಾಯಿಂಗು, ಪೇಂಟಿಂಗ್ ಎಲ್ಲ ಸೂಪರಾಗಿ ಮಾಡ್ತಾನೆ. ನನಗೇನಂತಂದರೆ, ನಾನು ಕಾಲೇಜ್ ಔಟ್ಪುಟ್ ಆಗೋವರೆಗೂ ಬೆಸ್ಟ್ ಡ್ರಾಯಿಂಗ್ ಮಾಡ್ತಿದ್ದೆ ನಾನು. ಸೊ ಸ್ಕೂಲಿಂದ ಹಿಡ್ದು ಅಂದರೆ 5th ನನಗೆ ಬಂದಿದ್ದು ತಲೆಗೆ ಡ್ರಾಯಿಂಗ್ ಮಾಡಬೇಕು ಅಂತೇಳಿ. ಆವಾಗ ಬಂದಿದ್ದು ನಾನು ಯಾವಾಗಲೂ ಮಾಡ್ಕೊಂಬಂದಿದ್ದೀನಿ. ಹಾಗಾಗಿ ಡ್ರಾಯಿಂಗ್ ಅಂದರೆ ತುಂಬ ಇಷ್ಟ. ನಮ್ಮಮ್ಮ ಯಾವಾಗಲೂ ನನ್ನ ಮಗನಿಗೆ ಒಂದು ಮಾತು ಹೇಳ್ತಿರ್ತಾರೆ, ನಿಮ್ಮಮ್ಮಂಗೆ ಸಿಟ್ಟು ಬಂದರೂ ಕೂಡ ಡ್ರಾಯಿಂಗ್ ಮಾಡ್ತಿದ್ಲು, ಹಸುವಾದರೂ ಕೂಡ ಡ್ರಾಯಿಂಗ್ ಮಾಡ್ತಿದ್ಲು, ಇನ್ನು ಮತ್ತು ತುಂಬ ಖುಷಿಯಾದರೂ ಕೂಡ ಡ್ರಾಯಿಂಗ್ ಮಾಡ್ತಿದ್ಲು. ಸೊ ಅಂಥ ಕಲೆ ಇದೆ ನಿಮ್ಮಮ್ಮಂಗೆ, ನೀನು ಮತ್ತು ಇನ್ನೇನು ಕಡಿಮೆನಾ, ನೀನು ಅವನೇ ಅಂತ ಹೇಳಿ ಬೈತಿರ್ತಾರಂತೆ ನಮ್ಮಮ್ಮ. ನಮ್ಮ ಚಿಟ್ಟಿ ನನಗೆ ಆ ಮಾತು ಹೇಳ್ತಾನೆ, ಸಮ್ಮ ನಿಂಗೆ ಅಜ್ಜಿ ಹಿಂಗೆ ಅಂತಾರೆ, ನೀನು ಹೌದಾ, ಹಿಂಗಿದ್ಯಾ ಹಂಗಿದ್ಯಾ ಅಂತ ಕೇಳ್ತಿರ್ತಾನೆ. ಸೊ ಹೌದು ಫ್ರೆಂಡ್, ಅಷ್ಟು ಹುಚ್ಚಿತ್ತು ನನಗೆ. ಇವಾಗ ಚಿಟ್ಟಿಗೆ ಆಲ್ರೆಡಿ ಕಲಿಸಾಯಿತು, ಮಿಟ್ಟುಗೆ ಇವಾಗ ಕಲಿಸ್ತಾ ಇದ್ದೀನಿ. ಅವಳಿಗೆ ಡ್ರಾಯಿಂಗಿಗೆ ಹೇಗೆ ಪೇಂಟ್ ಮಾಡಬೇಕು ಅಂತೇಳಿ ಫಸ್ಟ್ ಟೈಮ್ ಹೇಳ್ಕೊಟ್ಟಿದ್ದು. ಆ್ಯಕ್ಚುಲಿ ನಾನು ಏನು ಹೇಳ್ಕೊಟ್ಟೆ ಅವಳು ಹಂಗೆ ಫಾಲೋ ಕೂಡ ಮಾಡಿದ್ಲು. ಅವರಿಬ್ಬರು ಅವರು ಹೋಮ್ವರ್ಕ್ ಮಾಡ್ಕೊತಾ ಇದ್ದರೆ ಇನ್ನು ನನ್ನ ಹೋಮ್ವರ್ಕ್ ನಾನು ತಗೊಂಡೆ. ಸೊ ನಾಳೆದೇನು ಶೆಡ್ಯೂಲ್ಸ್ ಇದೆ, ಏನೇನಿದೆ ಅದನ್ನೆಲ್ಲ ಬರೆದು ಇನ್ನು ಇವತ್ತಿನ ದಿನ ಇಲ್ಲಿಗೆ ಮುಗಿಸೋದೆ ಕತೆ. ಸೊ ಹಾಗೆ ಇವತ್ತಿನ ಲಾಗ್ ಹೇಗೆ ಅನ್ನಿಸ್ತು, ಮತ್ತು ಯಾರಿಗಾದರೂ ಇಷ್ಟ ಆಯಿತಾ, ಆ್ಯಂಡ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಒಪಿನಿಯನ್ಸ್ ಏನೇ ಇದ್ರೂ ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಐ ಹೋಪ್ ಈ ಲಾಗ್ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಮತ್ತೆ ಫುಲ್ ಡೇ ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬಾಯ್.